ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादि पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे। हरे राम 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 हरे हरे। हरे कृष्ण प्रभुजी प्रणामಗಳು. हरे कृष्ण। ओके, श्लोक 19। ಸ್ಕಂದ 1 ಅಧ್ಯಾಯ 5 ಶ್ಲೋಕ 19. ನ ವೈ ಜನೋ ಜಾತು ಕಥಂಚನಾ ವ್ರಜೇನ್ ಮುಕುಂದ ಸೇವ್ಯನ್ಯವದ್ ಅಂಗ ಸಂಸ್ಕೃತಿಂ ಸ್ಮರನ್ ಮುಕುಂದಾಂಗ್ರಿ ಉಪಗೂಹನಂ ಪುನರ್ ವಿಹಾತುಮಿಚ್ಛೇನ್ನ ರಸಗ್ರಹೋ ಜನಃ. ನನ್ನ ಪ್ರಿಯ ವ್ಯಾಸದೇವರೇ, ಹೇಗೋ ಏನೋ ಭಗವಂತನ ಭಕ್ತ ಕೆಲವೊಮ್ಮೆ ತನ್ನ ಸ್ಥಾನದಿಂದ ಪತಿತನಾಗಬಹುದು. ಆದರೆ ಅವನು ಖಂಡಿತವಾಗಿಯೂ ಇತರರ ತರ, ಅಂದ್ರೆ ಕರ್ಮಿಗಳ ತರ ಇತ್ಯಾದಿ ಭೌತಿಕ ಅಸ್ತಿತ್ವವನ್ನ ಅನುಭವಿಸೋದಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಮ್ಮೆ ಭಗವಂತನ ಪಾದ ಪದ್ಮಗಳ ರುಚಿಯನ್ನು ಆಸ್ವಾದಿಸಿದ ಬಳಿಕ ಅವನು ಆ ಒಂದು ಭಾವವನ್ನ, ಆ ಆನಂದ, ಅತ್ಯಾನಂದವನ್ನ ಮತ್ತೆ ಮತ್ತೆ ಸ್ಮರಿಸ್ಕೊಳ್ಳೋದನ್ನ ಬಿಟ್ಟು ಬೇರೆ ಏನನ್ನೂ ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಒಬ್ಬ ಭಕ್ತ ಪತಿತನಾದ್ರೂ ಕೂಡ ಅವನ್ ಒಂದ್ಸತಿ ಭಕ್ತಿಯಲ್ಲಿ ಅನುಭವಿಸಿರೋ ಆನಂದವನ್ನ ಆಮೇಲೂ ಕೂಡ ಅವನು ಮತ್ತೆ ಮತ್ತೆ ಅದನ್ನು ನೆನೆಸ್ಕೊತಾನೆ ಇರ್ತಾನೆ. ಅದನ್ನ ಮರೆಯೋದಕ್ಕಾಗಲ್ಲ ಅಂತ. ಭಾವಾರ್ಥ: ಭಗವಂತನ ಭಕ್ತ ತಂತಾನೆ ಭೌತಿಕ ಅಸ್ತಿತ್ವದ ಮೋಹದಿಂದ ಅನಾಸಕ್ತನಾಗೋಗ್ತಾನೆ. ತಂತಾನೆ ಅನಾಸಕ್ತನಾಗೋಗ್ತಾನೆ. ಯಾಕಂದ್ರೆ ಅವನು ರಸಗ್ರಹ ಅಂದ್ರೆ ಭಗವಂತನ ಪಾದ ಪದ್ಮಗಳ ಸಿಹಿಯ ಆಸ್ವಾದನೆಯನ್ನ ಮಾಡಿರ್ತಾನೆ ಅವನು. ಭಗವಂತನ ಪಾದ ಪದ್ಮಗಳ ಮಧುರ. ಕೃಷ್ಣ ಮಧುರಾಧಿಪತೇರ ಕಿಲಂ ಮಧುರಂ. ಕೃಷ್ಣನ ಸರ್ವಸ್ವವು ಕೂಡ ಮಧುರ. ಅದೇ ರೀತಿ ಅವನ ಪಾದ ಪದ್ಮಗಳು ಕೂಡ ಮಧುರ. ಪದ್ಮ ಕಮಲಕ್ಕೆ ಹೋಲಿಸ್ತಾ ಇದ್ದಾರೆ ಅವನ ಪಾದವನ್ನ. ಸೊ ಭಕ್ತನಾದವನು ರಸಗ್ರಹ. ಅವನು ಈ ಸಿಹಿಯನ್ನ ಸವಿದಿರ್ತಾನೆ, ಭಗವಂತನ ಪಾದ ಪದ್ಮಗಳ ಸಿಹಿಯನ್ನ. ಅಂದ್ರೆ ಕೃಷ್ಣನ ಜೊತೆಗಿನ ಒಂದು ಪ್ರಿಯವಾದ ಸಂಬಂಧ, ಕೃಷ್ಣನ ಪ್ರೀತಿ, ಭಕ್ತನ ಸೇವೆ, ಇವೆಲ್ಲವನ್ನೂ ಕೂಡ ಅವನು ಅನುಭವಿಸಿರ್ತಾನೆ. ಖಂಡಿತವಾಗಿಯೂ ಭಕ್ತರು ತಮ್ಮ ಸ್ಥಾನದಿಂದ ಸೂಕ್ತವಲ್ಲದ ಸಂಘದಿಂದಾಗಿ ಪತಿತರಾಗಿರೋ ಸಾಕಷ್ಟು ಉದಾಹರಣೆಗಳಿವೆ. ಪತಿತರಾಗೋದಕ್ಕೆ ಕಾರಣ ಏನು? ಸರಿಯಾದ ಸಂಘ ಇಲ್ಲದೆ ಹೋದಾಗ ಪತಿತರಾಗೋದಕ್ಕೆ ಸಾಧ್ಯತೆ ಇದೆ. ಆದ್ರೆ ಅವನು ಪತಿತನಾದ್ರೂ ಕೂಡ ಅವನನ್ನ ಎಂದಿಗೂ ಕೂಡ ಕರ್ಮಿಯಂತೆ ಪರಿಗಣಿಸೋಕ್ಕಾಗೋದಿಲ್ಲ. ಕರ್ಮಿ ಅಂದ್ರೆ ಮುಂಚೆನೆ ಹೇಳ್ದಲ್ಲ, ಯಾರು ಕಾಮ್ಯ ಕರ್ಮಗಳಲ್ಲಿ ತೊಡಗಿದ್ದಾರೆ, ಅಂದ್ರೆ ಕರ್ಮವನ್ನ ಮಾಡಿಕೊಂಡು ಕರ್ಮದ ಮೂಲಕ ತಮ್ಮ ಜೀವನ ಸ್ಥಿತಿಯನ್ನ
ಉತ್ತಮವಾಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋದು, ಇಂದ್ರಿಯ ಭೋಗದ ಜೀವನ. ಆ ಕರ್ಮಿ ಕಷ್ಟವನ್ನ ಅನುಭವಿಸಿದ್ರೆ ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಅವನ ಕರ್ಮಫಲ. ಆದ್ರೆ ಭಗವಂತ ಕಷ್ಟವನ್ನ ಅನುಭವಿಸೋದ್ರಿಗೆ ಕಾರಣ ಏನು? ಭಕ್ತ ಕಷ್ಟವನ್ನ ಅನುಭವಿಸೋದು ಅದಕ್ಕೆ ಕಾರಣ ಏನು? ಭಗವಂತ ತಾನೇ ಅವನಿಗೆ ಶಿಕ್ಷೆಯನ್ನ ಕೊಟ್ಟು ಅವನನ್ನ ತಿದ್ದುತ್ತಾ ಇದ್ದಾನೆ. ಕರ್ಮಿಗೆ ದುಃಖಕ್ಕೆ ಕಾರಣ ತನ್ನ ಕರ್ಮಫಲ, ಭಕ್ತನಿಗೆ ಭಗವಂತನ ಕೃಪೆಯೇ ಕಾರಣ. ಹ್ಮ್ ಭಗವಂತ ಭಕ್ತನಿಗೆ ಶಿಕ್ಷೆಯನ್ನ ಕೊಡ್ತಾನೆ ಕೆಲವೊಮ್ಮೆ ಅವನನ್ನ ತಿದ್ದಕ್ಕೋಸ್ಕರ. ಯಾವಾಗ ಕೊಡ್ತಾನೆ? ಯಾವಾಗ ನಾವು ಸುಮ್ಮನೆ ಶ್ರವಣ ಮಾಡಿ ನಮ್ಮನ್ನು ನಾವು ತಿದ್ಕೊಳ್ಳೋದಿಲ್ವೋ ಅವಾಗ. ಇವಾಗ ಪ್ರಭುಪಾದರ ಭಾವಾರ್ಥಗಳನ್ನು ಓದ್ತಾ ಇದೀವಿ, ಓದ್ಕೊಂಡು ಹೌದು ಹೌದು ನಾನು ಹಿಂಗಿರ್ಬಾರ್ದು, ನಾನು ಹಂಗಿರ್ಬೇಕು ಅಂತ ನಾವು ತಿದ್ಕೊಂಡ್ಬಿಟ್ರೆ ನಮ್ಮನ್ನು ನಾವು, ಅವಾಗ ಶಿಕ್ಷೆಗೆ ಆಸ್ಪದ ಇರೋದಿಲ್ಲ, ಶಿಕ್ಷೆ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ನಾವು ತಿದ್ಕೊಂಡ್ಬಿಟ್ವಿ. ಆದ್ರೆ ನಾವು ತಿದ್ಕೊಳ್ಳಲ್ವಲ್ಲ. ಹ್ಮ್ ಆದ್ರೂ ಕೂಡ ಕೃಷ್ಣ ಬೇಕು ಅಂತ ಬಯಸ್ತಾ ಇರ್ತೀವಿ. ಅವಾಗ ಕೃಷ್ಣ ನೋಡ್ತಾನೆ, ಹೆಂಗಪ್ಪ ಇವನು ನನ್ನನ್ನು ಬಯಸ್ತಾ ಇದ್ದಾನೆ, ಆದ್ರೆ ಹೃದಯದಲ್ಲಿ ಎಲ್ಲಾ ಕಲ್ಮಶಗಳನ್ನು ತುಂಬಿಕೊಂಡಿದ್ದಾನಲ್ಲ, ಸ್ವಲ್ಪ ಸ್ವಚ್ಛ ಮಾಡೋಣ ಹೃದಯ ಅಂದ್ಬಿಟ್ಟು ಕೃಷ್ಣ ಅವಾಗ ಭಕ್ತನ ಜೀವನದಲ್ಲಿ ಅವನು ತೊಡಗುತ್ತಾನೆ. ಬೇಕಾಗಿರೋ ತಿದ್ದುಪಡಿಯನ್ನ ಮಾಡ್ತಾನೆ. ಆ ಬದಲಾವಣೆಗೆ ಪರಿವರ್ತನೆಗೆ ಅವಶ್ಯಕವಾದ ಒಂದು ಸನ್ನಿವೇಶವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಅದು ಭಕ್ತನಿಗೆ ನೋವುದಾಯಕವಾಗಿರಬಹುದು. ರೂಪದಲ್ಲಿ ಬರೀತಾರೆ, ಒಬ್ಬ ಅನಾಥನ ಕಷ್ಟಕ್ಕೂ ಒಬ್ಬ ರಾಜನ ಮಗನ ಕಷ್ಟಕ್ಕೂ ವ್ಯತ್ಯಾಸ ಇದೆ. ಅನಾಥ ನಿಜವಾಗ್ಲೂ ಬಡವ, ಯಾಕಂದ್ರೆ ಯಾರೂ ಇಲ್ಲ ಅವನನ್ನ ನೋಡ್ಕೊಳಕ್ಕೆ. ಆದ್ರೆ ಒಬ್ಬ ಸಾಹುಕಾರನ ಮಗ, ಅವನು ಅನಾಥನಂತೆ ಕಾಣಬಹುದು, ಆದರೆ ಯಾವಾಗ್ಲೂ ತನ್ನ ತಂದೆಯ ಮಾರ್ಗದರ್ಶನ ಅಥವಾ ಅವನು ಉಸ್ತುವಾರಿಯಲ್ಲಿರ್ತಾನವನು. ಭಗವಂತನ ಭಕ್ತನೂ ಅಷ್ಟೇ. ಕೆಟ್ಟ ಸಂಘದಿಂದಾಗಿ ಕೆಲವೊಮ್ಮೆ ಕರ್ಮಿಯಂತೆ ಅವನು ಜೀವನ ನಡೆಸಬಹುದು. ಕರ್ಮಿಗಳ ಉದ್ದೇಶ ಏನು? ಈ ಭೌತಿಕ ಜಗತ್ತಿನ ಮೇಲೆ ಪ್ರಭುತ್ವವನ್ನು ಸಾಧಿಸೋದು. ಅಂದ್ರೆ ನಾನೇ ಸ್ವಾಮಿ, ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು. ಇದು ಕರ್ಮಿ ಅಹಂಕಾರ. ಬೇರೆಯವ್ರು ಹೇಳೋದೆಲ್ಲ ನಾನು ಕೇಳಲ್ಲ, ನಾನು ಯಾಕೆ ಅವ್ರು ಹೇಳಿದ್ ಕೇಳಬೇಕು? ಇದು ಕರ್ಮಿ. ಅವರು ಈ ಭೌತಿಕ ಜಗತ್ತಿನಲ್ಲಿ ಸ್ವಾಮಿಗಳಾಗಕ್ಕೆ ಬಂದಿದ್ದಾರೆ. ಅವರು ಸೇವಕರಾಗೋದಕ್ಕೆ ತುಂಬಾ ಕಷ್ಟ. ಅದೇ ರೀತಿ ಒಬ್ಬ ಆರಂಭಿಕ ಭಕ್ತ, ಕನಿಷ್ಠ ಅಧಿಕಾರಿ ಅಂತಾರೆ ಅವನ್ನ. ಆರಂಭಿಕ ಭಕ್ತ ಕರ್ಮಿಯಂತೆ ಇರ್ತಾನೆ, ಭಕ್ತಿ ಸೇವೆಯನ್ನ ಮಾಡ್ತಾನೆ. ಉದ್ದೇಶ ಒಂದ್ ಸ್ವಲ್ಪ ಭೌತಿಕ ಸ್ಥಾನ, ಮಾನ, ಹಣ ಇತ್ಯಾದಿ ಇತ್ಯಾದಿ ಪಡ್ಕೊಂಡ್ಬಿಡೋಣ ಅಂತ. ಅಂಥವ್ರನ್ನ ಭಗವಂತ ಕೆಲವೊಮ್ಮೆ ಸ್ವಲ್ಪ ಕಷ್ಟಗಳಲ್ಲಿ ಹಾಕ್ತಾನೆ. ವಿಶೇಷ ಕರುಣೆ. ಕೆಲವೊಮ್ಮೆ ವಿಶೇಷ ಕರುಣೆಯಿಂದ ಅವನು ಆ ವ್ಯಕ್ತಿಯ ಭೌತಿಕ ಸ್ವತ್ತುಗಳನ್ನು ಕೂಡ ತಗೊಂಡ್ಬಿಡ್ಬೋದು. ಅವಾಗ ಏನಾಗತ್ತೆ, ಅಂತಹ ದಿಗ್ಭ್ರಾಂತಗೊಂಡಿರುವಂತಹ ಭಕ್ತನ ಎಲ್ಲ ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಕೂಡ ಅವನನ್ನ ದೂರ ಮಾಡ್ಬಿಡ್ತಾರೆ. ಆಗ ಅವನು ಮತ್ತೆ ಭಗವಂತನ ಕೃಪೆಯಿಂದ ಸುಸ್ಥಿತಿಗೆ ಬರ್ತಾನೆ, ಸರಿಯಾದ ಚಿಂತನೆ ಮಾಡುವಂತ ಸ್ಥಿತಿಗೆ ಬರ್ತಾನೆ. ಆಮೇಲೆ ಭಕ್ತಿ ಸೇವೆಯಲ್ಲಿ ತೊಡಗ್ತಾನೆ. ಇದು ಒಂದು ಕಾರಣ ಭಗವಂತ ವಿಶೇಷ ಕೃಪೆ ಕೊಡೋದಕ್ಕೆ. ಇನ್ನೊಂದು, ಭಗವಂತನೇ ಈ ಕನಿಷ್ಠಾಧಿಕಾರಿಗಳಿಗೆ ಕೃಷ್ಣ ಬೇಕು ಅಂತ ಇರಲ್ಲ. ಅವರು ಸುಮ್ಮನೆ ಭೌತಿಕ ವಿಷಯಗಳನ್ನ ಪಡ್ಕೊಳ್ಳಕ್ಕೆ ಕೃಷ್ಣ ಹತ್ರ ಬರ್ತಾರೆ. ಆದ್ರೆ ಇನ್ನೊಂದ್ ಸ್ವಲ್ಪ ಮುಂದುವರೆದಾದ್ಮೇಲೆ ಅವ್ರಿಗೆ ಕೃಷ್ಣ ಬೇಕು. ಆದ್ರೂ ಕೂಡ ಹಿಂದಿನ ಜನ್ಮಗಳ ಕರ್ಮಫಲ ವಾಸನಗಳಿಂದಾಗಿ ಭಕ್ತರು ಕೆಟ್ಟ ಮಾಡಬಾರ್ದಂತಹ ಅನರ್ಥಗಳಲ್ಲಿ ಅವರು ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಆಗ್ಲೂ ಕೂಡ ಭಗವಂತ ಶಿಕ್ಷೆಯನ್ನು ಕೊಡ್ತಾನೆ ಅವನನ್ನ ತಿದ್ದೋದಕ್ಕೆ.
ಮತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಂತ ಪತಿತ ಭಕ್ತರಿಗೆ ಒಳ್ಳೆ ಕುಟುಂಬದಲ್ಲಿ ಆ, ಸ- ಬಹಳ ಹಣ ಇರುವಂತಹ ಜನರ ಮನೆಯಲ್ಲಿ ಅಥವಾ ಬ್ರಾಹ್ಮಣರ ಬಹಳ ಯೋಗ್ಯತೆ ಇರುವಂತಹ ಬ್ರಾಹ್ಮಣರ ಮನೆಯಲ್ಲಿ ಜನ್ಮವನ್ನ ಕೊಡ್ತಾನೆ ಭಗವಂತ ಅಂತವ್ರಿಗೆ. ಹ್ಮ್ ಆದ್ರೆ ಪ್ರಭುಪಾದರು ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಬರಿತಾ ಇದ್ದಾರೆ. ಯಾರು ಈ ರೀತಿ ಪತಿತರಾಗಿ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣರ ಅಥವಾ ಸಿರಿವಂತರ ಮನೆಯಲ್ಲಿ ಜನ್ಮ ತಗೊಳ್ತಾರೋ ಅವರು ಭಗವಂತನಿಂದ ಶಿಕ್ಷೆಗೆ ಒಳಗಾಗಿದ್ದು ಆ ಅಸಹಾಯಕ ಸ್ಥಿತಿಗೆ ಬರುವಂತಹ ಭಕ್ತನಿಗಿಂತ ಅವರು ಅಲ್ಪ ಭಾಗ್ಯವಂತರು. ಅಂದ್ರೆ ಭಗವಂತ ತಾನೇ ಯಾವ್ದಾದ್ರು ಒಬ್ಬ ಭಕ್ತನ ಕಡೆ ನೋಡಿ ಅವನನ್ನ ತಿದ್ದೋದಕ್ಕೆ ವೈಯಕ್ತಿಕವಾಗಿ ಅವನು ಕಾಳಜಿಯನ್ನು ತೋರಿದ್ರೆ ಅದು ಹೆಚ್ಚಿನ ಭಾಗ್ಯರ ಸ್ಥಿತಿ. ಆ ಮಹಾಭಾಗ್ಯ ಅದು. ಭಗವಂತನೇ ನಮ್ಮೆಡೆಗೆ ನೋಡ್ತಾ ಇದ್ದಾನೆ, ನಮ್ಮನ್ನ ನೋಡ್ತಾ ಇದ್ದಾನೆ ಅಂದ್ರೆ. ಹ್ಮ್ ಹಾಗಾಗಿ ಈ ತೋರಿಕೆಗೆ ನಾವು ಅನುಭವಿಸುವಂತಹ ನೋವು ಅದು ನಿಜವಾಗ್ಲೂ ನಮ್ಮ ಸೌಭಾಗ್ಯ. ಮತ್ತೆ ಮುಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣ ಅಥವಾ ಸಾಹುಕಾರನ ಮನೆಯಲ್ಲಿ ಹುಟ್ಟುವಂತಹ ಪತಿತ ಭಕ್ತನಿಗಿಂತ ಇದು ಶ್ರೇಷ್ಠ ಸ್ಥಾನ. ಹ್ಮ್ ಪ್ರಭುಪಾದರು ಬರಿತಾ ಇದ್ದಾರೆ, ಇಂತಹ ಒಳ್ಳೆ ಮನೆತನದಲ್ಲಿ ಜನ್ಮವನ್ನು ಪಡ್ಕೊಂಡಿರೋ ಪತಿತ ಭಕ್ತರು ಅವರು ಮತ್ತೆ ಭಗವಂತನ ಪಾದ ಪದ್ಮಗಳನ್ನ ಮರ್ತು ಬಿಡ್ಬೋದು. ಅರೆ ಇಂತಹ ಅಸಹಾಯಕ ಸ್ಥಿತಿಗೆ ಹಾಕಲ್ಪಡುವಂತಹ ಭಕ್ತ ಹೆಚ್ಚು ಭಾಗ್ಯವಂತ. ಯಾಕಂದ್ರೆ ಅವನು ಖಂಡಿತವಾಗಿಯೂ ಬಹಳ ಬೇಗನೆ ಭಗವಂತನ ಪಾದ ಪದ್ಮಗಳ ಎಡೆಗೆ ಅವನು ಆಕರ್ಷಿತನಾಗಿ ಮತ್ತೆ ಭಗವಂತನ ಹತ್ರ ಆಶ್ರಯಕ್ಕೆ ಹೊರಟೋಗ್ಬಿಡ್ತಾನೆ. ಯಾಕಂದ್ರೆ ಅವನು ಎಲ್ಲಾ ರೀತಿಯಲ್ಲೂ ಅವನು ಅಸಹಾಯಕನಾಗಿ ಹೋಗಿರ್ತಾನೆ. ಭೌತಿಕ ಜೀವನದಲ್ಲಿ ಅಸಹಾಯಕತೆಯನ್ನು ಅನುಭವಿಸೋದು ಬಹಳ ವಿಶೇಷವಾದ ಸನ್ನಿವೇಶ. ವಿಶೇಷವಾಗಿ ಭಕ್ತರಿಗೆ ಅಸಹಾಯಕತೆ ಅನುಭವಿಸಿದಾಗ ನಾವೇನ್ ಮಾಡ್ತೀವಿ, ಕೃಷ್ಣನ ಪಾದ ಪದ್ಮಗಳಿಗೆ ಹೆಚ್ಚು ಶರಣಾಗತರಾಗ್ತೀವಿ. ಅಲ್ಲಿ ಇಲ್ಲಿ ಒಂಚೂರು ಪಾರು ಶರಣಾಗತರಾಗಿರ್ಬೋದು, ಆದ್ರೆ ಈ ರೀತಿ ಪರಿಸ್ಥಿತಿ ಬಂದಾಗ ಸಂಪೂರ್ಣವಾಗಿ ಶರಣಾಗತರಾಗಿ ಹೋಗ್ತೀವಿ. ಇದು ಬಹಳ ಮುಖ್ಯವಾದ ವಿಷಯ. ಭಕ್ತರ ಜೀವನದಲ್ಲಿ, ಪ್ರಾಮಾಣಿಕ ಭಕ್ತರ ಜೀವನದಲ್ಲಿ ಕಷ್ಟಗಳನ್ನ ಬಂದ್ರೆ ಭಕ್ತರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬಾರ್ದು, ಭಗವಂತ ದಯವಿಟ್ಟು ನನ್ಗೆ ಕಷ್ಟವನ್ನ ತೆಗೆದಾಕ್ಬಿಡಪ್ಪ ಅಂತ. ಯಾಕಂದ್ರೆ ಬೇರೆ ಮಾತುಗಳಲ್ಲಿ ಹೇಳ್ಬೇಕಂದ್ರೆ, ಕೃಷ್ಣ ದಯವಿಟ್ಟು ನೀನು ನನಗೆ ಕೃಪೆಯನ್ನ ಕೊಡ್ಬೇಡಪ್ಪ ಅಂತ ಹೇಳೋದು ಅದು. ಹಾಗಾಗಿ ಕಷ್ಟಪಟ್ಟಂದ್ರೆ ಅದು ಭಗವಂತನ ಕೃಪೆ. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ತಿಳ್ಕೋಬೇಕು. ಯಾತಕ್ಕೆ, ಏನು, ಯಾವ ರೀತಿಯಲ್ಲಿ ನನ್ನನ್ನು ನಾನು ತಿದ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು ಹೊರತು ಅಯ್ಯಯ್ಯೋ ಕಷ್ಟಪಡ ಕೃಷ್ಣ, ಕಷ್ಟ ತೆಗ್ದ್ಬಿಡಪ್ಪ ಅಂದ್ರೆ ಬೇರೆ ಮಾತುಗಳಲ್ಲಿ ಹೇಳ್ಬೇಕಂದ್ರೆ, ನನಗೆ ಕೃಷ್ಣ ನಿನ್ನ ಕೃಪೆ ನನಗೆ ಬೇಡ. ಹಾಗಾಗಿ ಬಹಳ ಮುಖ್ಯ, ಇದನ್ನ ಮರಿಬಾರ್ದು. ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ಶುದ್ಧ ಭಕ್ತಿ ಸೇವೆ ಎಷ್ಟು ಆಸ್ವಾದನೀಯ ಅಂದ್ರೆ ಭಕ್ತ ಭೌತಿಕ ಆನಂದದೆಡೆಗೆ ಅನಾಸಕ್ತನಾಗಿ ಹೋಗ್ತಾನೆ. ಶುದ್ಧ ಭಕ್ತಿ ಸೇವೆಯ ರುಚಿಯನ್ನ ಆಸ್ವಾದಿಸಿದ ಬಳಿಕ ಭಕ್ತ ಭೌತಿಕ ಆನಂದವನೆಡೆಗೆ ಅನಾಸಕ್ತನಾಗಿ ಹೋಗ್ತಾನೆ. ಅಂದ್ರೆ ಈ ಭಕ್ತ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾನೆ ಅಂತ ಅರ್ಥ. ಶುದ್ಧ ಭಕ್ತ ಯಾವಾಗ್ಲೂ ಸತತವಾಗಿ ಕೃಷ್ಣನ ಪಾದಪದ್ಮಗಳನ್ನ ಸ್ಮರಿಸ್ಕೋತಾ ಇರ್ತಾನೆ. ಮತ್ತೆ ಅವನ ಒಂದು ಕ್ಷಣವೂ ಕೂಡ ಅವನನ್ನ ಮರೆಯೋದಿಲ್ಲ. ಅವನಿಗೆ ಸರಿ, ನಾನು ನಿನಗೆ ಈ ತ್ರಿಲೋಕಗಳಲ್ಲಿರೋ ಸಂಪತ್ತನ್ನೆಲ್ಲ ಕೊಡ್ತೀನಿ, ಕೃಷ್ಣನ ಪಾದಪದ್ಮಗಳನ್ನ ಮರ್ತು ಬಿಡು ಅಂದ್ರೆ ಇಲ್ಲ ಅಂತ. ಅವನಿಗಿನ್ನೇನು ಬೇಡ, ಅವನಿಗೆ ಬೇಕಾಗಿರೋದು ಬರೀ ಕೃಷ್ಣ. ಹಾಗಾಗಿ ನಾವೇನಾದ್ರು ನಮ್ಮ ಜೀವನದಲ್ಲಿ ಭೌತಿಕ ವಿಷಯಗಳೆಡೆಗೆ ಅನಾಸಕ್ತಿಯನ್ನ ಕಾಣ್ತಾ ಇದ್ರೆ ನಮ್ಮಲ್ಲಿ ಅಂದ್ರೆ ನಾವು ಪ್ರಗತಿ ಸಾಧಿಸ್ತಾ ಇದ್ದೀವಿ ಅಂತ ಅರ್ಥ. ಇದು ಬಹಳ ಎರಡು ಮುಖ್ಯವಾದ ವಿಷಯಗಳು ಈ ಭಾವಾರ್ಥದಲ್ಲಿ ಬರೆದಿದ್ದಾರೆ. ಒಂದು, ಪ್ರಗತಿ ಸಾಧಿಸ್ತಾ ಇದ್ದೀವಿ ಅಂದ್ರೆ ನಾವು ಭೌತಿಕ ವಿಷಯಗಳ ಮೇಲೆ ಅನಾಸಕ್ತರಾಗಿರ್ತೀವಿ, ಅದು ಮೊದಲನೇ ವಿಷಯ. ಎರಡನೇದು, ಭಕ್ತರ ಜೀವನದಲ್ಲಿ ಕಷ್ಟಗಳು ಕರ್ಮಿಗಳ ತರ ತಮ್ಮ ಕರ್ಮಫಲದಿಂದ ಕಷ್ಟವನ್ನ ಅನುಭವಿಸಲ್ಲ. ಕೆಲವೊಮ್ಮೆ ಅದು ಭಗವಂತನ ವಿಶೇಷ ಕೃಪೆಯೂ ಆಗಿರುತ್ತೆ. ಭಗವಂತ
ಭಕ್ತನಿಗೆ ಶಿಕ್ಷೆಯನ್ನ ಕೊಟ್ಟು ಅವನನ್ನು ತಿದ್ದೋ ಒಂದು ಹ್ಮ್ ಕಾರ್ಯವನ್ನು ಕೂಡ ಮಾಡ್ತಾನೆ. ನೋಡಿ, ಅದಕ್ಕೆ ಪ್ರಭುಪಾದರು ಭಾವಾರ್ಥ ಓದ್ಲಿಲ್ಲ ಅಂದ್ರೆ ನಮ್ಗೆ ಇವೆಲ್ಲ ಅರ್ಥ ಆಗಲ್ಲ. ಜೀವನದಲ್ಲಿ ಏನೋ ಕಷ್ಟ ಬಂತು, ನಾವು ಅನ್ಕೋತೀವಿ ಅಯ್ಯೋ ಏನಾಯ್ತು ಏನೋ ಎತ್ತ ಅದು ಇದು, ಇವ್ರ ಹತ್ರ ಹೋಗ್ತೀವಿ ಅವ್ರ ಹತ್ರ ಹೋಗ್ತೀವಿ, ಪರಿಹಾರ ಹುಡುಗಕ್ ಪ್ರಯತ್ನ ಮಾಡ್ತೀವಿ. ಅಂದ್ರೆ ವಿಷಯ ವಿಷಯ ಏನು ಅಂತಾನೆ ನಮ್ಗೆ ಗೊತ್ತಾಗೋದಿಲ್ಲ. ಲೋಕ 20. ಇದಂ ಹಿ ವಿಶ್ವಂ ಭಗವಾನಿವೇತರೋ ಯಥೋ ಜಗತ್ ಸ್ಥಾನ ನಿರೋಧ ಸಂಭವಾಃ ತದ್ಧಿ ಸ್ವಯಂ ವೇದ ಭವಾಂಸ್ತಥಾಪಿತೆ ಪ್ರಾದೇಶ ಮಾತ್ರಂ ಭವತ ಪ್ರದರ್ಶಿತಂ. ದೇವೋತ್ತಮ ಪರಮ ಪುರುಷ ತಾನೇ ಈ ಒಂದು ಭೌತಿಕ ಅಸ್ತಿತ್ವ, ಆದ್ರೂ ಕೂಡ ಅವನು ಅದರಿಂದ ದೂರವೇ ಇರ್ತಾನೆ. ಇದಂ ಹಿ ವಿಶ್ವಂ ಭಗವಾನ್ ಇವ. ಆದ್ರೆ ಅವನು ಅದರಿಂದ ಸ್ವಲ್ಪ ದೂರನೇ ಇರ್ತಾನೆ. ಅವನಿಂದಲೇ ಈ ಭೌತಿಕ ಅಸ್ತಿತ್ವ ಬಂದಿದೆ, ಅವನಲ್ಲೇ ಆ ಇರುತ್ತೆ, ಮತ್ತೆ ಅವನೇ ಅದರ ಪಾಲಕ, ಮತ್ತೆ ನಾಶವನ್ನು ಅವನೇ ಮಾಡ್ತಾನೆ. ನಿಮ್ಗೆ ಇವೆಲ್ಲ ತಿಳಿದಿದೆ, ನಾನು ಕೇವಲ ಒಂದು ಸಾರಾಂಶವನ್ನ ಮಾತ್ರ ಕೊಟ್ಟಿದ್ದೀನಿ ಅಂತ ವ್ಯಾಸದೇವರು ಹೇಳ್ತಾ ಇದ್ದಾರೆ. ಸೊ ಇಷ್ಟೊತ್ತು ಭಗವಂತನ ಲೀಲೆಗಳ ಬಗ್ಗೆ ಬರಿಬೇಕು ಅನ್ನೋದನ್ನ ಮನವರಿಕೆ ಮಾಡ್ತಾ ಇದ್ದಾರೆ, ಮನದಟ್ಟು ಮಾಡ್ತಾ ಇದ್ದಾರೆ. ಇವಾಗ ಏನ್ ಹೇಳ್ತಾ ಇದ್ದಾರೆ, ಭಗವಂತನ ಸ್ಥಾನ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಭಗವಂತನೇ ಈ ಬ್ರಹ್ಮಾಂಡ, ಆದ್ರೆ ಅವನು ಅದರಿಂದ ಅನಾಸಕ್ತನಾಗಿರ್ತಾನೆ. ಅವನಿಂದಲೇ ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲ ಆಗತ್ತೆ. ಇದೆಲ್ಲ ನಿಮಗೆ ಗೊತ್ತಿರೋದು, ನಾನು ಕೇವಲ ಒಂದು ಸಾರವನ್ನು ಮಾತ್ರ ಕೊಟ್ಟಿದ್ದೀನಿ. ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಶುದ್ಧ ಭಕ್ತನಿಗೆ ಮುಕುಂದ ಸಾಕಾರ ರೂಪವನ್ನು ಹೊಂದಿದ್ದಾನೆ, ಮತ್ತೆ ನಿರಾಕಾರನೂ ಹೌದು. ನಿರಾಕಾರನೂ ಹೌದು. ಯಾಕಂದ್ರೆ ಆ ನಿರಾಕಾರ ಭಗವಂತನ ಶರೀರದಿಂದ ಬರ್ತಾ ಇರೋ ಶಕ್ತಿ, ಹಾಗಾಗಿ ನಿರಾಕಾರ ಆ ರೀತಿಯಲ್ಲಿ ನೋಡಿದಾಗ. ಆದ್ರೆ ಅವನು ಸಾಕಾರ, ಯಾಕಂದ್ರೆ ಅವನಿಗೆ ಒಂದು ರೂಪ ಇದೆ, ಅವನೊಬ್ಬ ಪುರುಷ. ಉದಾಹರಣೆ ಕೊಡ್ತಾರೆ ಪ್ರಭುಪಾದರು, ವೃಕ್ಷ ಸಂಪೂರ್ಣವಾದ ಒಂದು ವಸ್ತು, ಆದ್ರೆ ಅದರಲ್ಲಿ ಟೊಂಗೆಗಳು, ಎಲೆಗಳು, ಇವೆಲ್ಲ ಭಾಗಗಳು. ಆ ಎಲೆಗಳು, ಹೂಗಳು, ಅವು ಕೂಡ ಮರವೇ. ಅರೆ ಆ ಮರನೂ ಕೂಡ ಅರೆ ಮರ ಬಳ್ಳಿನೂ ಅಲ್ಲ, ಎಲೆನೂ ಅಲ್ಲ. ಎಲೆ ಮರ, ಅರೆ ಮರ ಎಲೆ ಅಲ್ಲ. ಇಡೀ ಒಂದು ಬ್ರಹ್ಮಾಂಡ ಇದು ಬ್ರಹ್ಮನ್. ಯಾಕಂದ್ರೆ ಎಲ್ಲವೂ ಪರಬ್ರಹ್ಮನಿಂದ ಬಂದಿರೋದ್ರಿಂದ ಅವನಿಂದ ಬೇರೆ ಯಾವುದೂ ಇಲ್ಲ, ಹಾಗಾಗಿ ಬ್ರಹ್ಮಾಂಡವನ್ನು ಬ್ರಹ್ಮನ್ ಅಂತ ಹೇಳ್ತಾರೆ. ಭಗವಂತನ ಆಧ್ಯಾತ್ಮಿಕ ರೂಪ ಸಚ್ಚಿದಾನಂದ ರೂಪ. ಮತ್ತೆ ಭಗವಂತನ ಶಕ್ತಿಯಿಂದ ಸೃಷ್ಟಿಯಾಗ್ತಾ ಇರೋ ಬ್ರಹ್ಮಾಂಡ ಕೂಡ ಭಾಗಶಃ ಸಚ್ಚಿದಾನಂದವಾಗಿ ಕಾಣುತ್ತೆ. ಭಾಗಶಃ ಪತಿತ ಅಥವಾ ಬದ್ಧ ಜೀವಿಗಳು ಮಾಯೆಯ ಪ್ರಭಾವದಡಿಯಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಸಿಗಾಕೊಂಡಿದ್ದಾರೆ. ಅವರು ಈ ವಿಶ್ವವನ್ನೇ, ಬ್ರಹ್ಮಾಂಡವನ್ನೇ ಸರ್ವಸ್ವ ಅಂತ ಪರಿಗಣಿಸ್ತಾರೆ. ಯಾಕಂದ್ರೆ ಅವರಿಗೆ ಭಗವಂತನ ಸ್ಥಾನ ಗೊತ್ತಿಲ್ಲ. ಮತ್ತೆ ಅವ್ರಿಗೆ ಇದು ಗೊತ್ತಿಲ್ಲ, ಈ ದೇಹದ ಭಾಗಗಳು ದೇಹದಿಂದ ಬೇರ್ಪಟ್ಟಾದ್ಮೇಲೆ ಏನು ಪ್ರಯೋಜನ ಇಲ್ಲ. ಅದೇ ರೀತಿ ಭಗವಂತನಿಂದ ಬೇರ್ಪಟ್ಟಿರೋ ಜೀವಿಗಳು ಏನು ಪ್ರಯೋಜನ ಇಲ್ಲ ಅವರ ಅಸ್ತಿತ್ವದಿಂದ. ಅದು ಒಂದು ಕತ್ತರಿಸಿ ಹಾಕಿರುವಂತಹ ಕೈಗೆ ಸಮಾನ. ಏನ್ ಪ್ರಯೋಜನ? ಆ ಕೈಗೇನು ಕೆಲಸ ಮಾಡತ್ತ ಅವಾಗ? ಇಲ್ಲ. ಅದೇ ದೇಹದ ಜೊತೆಗೆ ಇದ್ದಾಗ ಕೈ ಬಹಳ ಉಪಯೋಗವಾಗತ್ತೆ. ವ್ಯಾಸದೇವರಿಗೆ ಇವೆಲ್ಲ ಗೊತ್ತು, ದೇವರು ಯಾರು, ದೇವರ ಅಂಶ ಯಾರು, ದೇವರ ಸ್ಥಾನ ಏನು. ಹಾಗಾಗಿ ನಾರದರು ಅವ್ರಿಗೆ ಈ ವಿಚಾರವನ್ನ ಇನ್ನಷ್ಟು ವಿಸ್ತರಿಸೋದಕ್ಕೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆಗ ಬದ್ಧ ಜೀವಿಗಳು
ಆ ಆ, ಅವರಿಂದ ಪಾಠಗಳನ್ನ ಪಡ್ಕೋಬಹುದು. ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋ ವಿಷಯದಲ್ಲಿ ಅವರಿಂದ ಪಾಠಗಳನ್ನ ಪಡ್ಕೋಬಹುದು ಅನ್ನೋ ಉದ್ದೇಶದಿಂದ ಈ ಭಗವಂತನ ಕುರಿತಾದ ಜ್ಞಾನವನ್ನ ಸ್ವಲ್ಪ ನೀವು ವಿಸ್ತರಿಸಿ ಬರೀರಿ ಅಂತ ಹೇಳ್ತಾ ಇದ್ದಾರೆ. ವೇದಗಳ ಪ್ರಕಾರ ಭಗವಂತ ಸಂಪೂರ್ಣವಾಗಿ ಶಕ್ತಿವಂತ. ಹಾಗಾಗಿ ಅವನ ಪರಮಶಕ್ತಿಗಳು ಕೂಡ ಪರಿಪೂರ್ಣ ಮತ್ತೆ ಅವನಿಗೆ ಸಮಾನ. ಆಧ್ಯಾತ್ಮಿಕ ಮತ್ತು ಭೌತಿಕ ಆಕಾಶಗಳು ಆ ಮತ್ತೆ ಅಲ್ಲಿರುವಂತ ಎಲ್ಲಾ ವಿಷಯಗಳು ಕೂಡ ಅವನ ಅಂತರಂಗ ಮತ್ತೆ ಬಹಿರಂಗ ಶಕ್ತಿಗಳಿಂದ ಬಂದಿರುವಂಥದ್ದು. ಅವೆರಡರಲ್ಲಿ ಬಹಿರಂಗ ಶಕ್ತಿ ಸ್ವಲ್ಪ ಕೆಳಮಟ್ಟದ ಶಕ್ತಿ, ಮತ್ತೆ ಅಂತರಂಗ ಶಕ್ತಿ ಶ್ರೇಷ್ಠ ಶಕ್ತಿ. ಹ್ಮ್ ಆ ಪರಮಶಕ್ತಿ, ಆ ಅಂತರಂಗ ಶಕ್ತಿ, ಆ ಒಂದು ಅವಳು ಭಗವಂತನಿಗೆ ಸಮಾನ. ಅರೆ ಬಹಿರಂಗ ಶಕ್ತಿ ಆ ಭಾಗಶಃ ಸಮಾನ. ಹ್ಮ್. ಅರೆ ಎರಡೂ ಶಕ್ತಿಗಳು ಕೂಡ ಆ ಭಗವಂತನಿಗೆ ಸಮವೂ ಅಲ್ಲ, ಭಗವಂತನಿಂದ ಮೀರಿರುವಂಥವೂ ಅಲ್ಲ. ಯಾಕಂದ್ರೆ ಭಗವಂತನೇ ಎಲ್ಲ ಶಕ್ತಿಗಳನ್ನ ಸೃಷ್ಟಿ ಮಾಡೋನು. ಮತ್ತೆ ಅಂತ ಶಕ್ತಿಗಳೆಲ್ಲವೂ ಕೂಡ ಭಗವಂತನ ನಿಯಂತ್ರಣದ ಅಡಿಯಲ್ಲೇ ಇರುತ್ತವೆ. ಮತ್ತೆ ಜೀವಿಗಳು, ಮನುಷ್ಯರು ಎಲ್ಲರೂ ಕೂಡ ಅವನ ಶಕ್ತಿಗಳೇ. ಆ ರೀತಿಯಲ್ಲಿ ನೋಡಿದಾಗ ಜೀವಿಯು ಕೂಡ ಭಗವಂತನಿಗೆ ಭಿನ್ನ. ಆದರೆ ಅವನು ಯಾವತ್ತು ಭಗವಂತನಿಗೆ ಸಮಾನನೂ ಅಲ್ಲ, ಶ್ರೇಷ್ಠ ಅವನಿಗಿಂತ ಮಿಗಿಲಾದವನೂ ಅಲ್ಲ. ಹ್ಮ್ ಭಗವಂತ ಮತ್ತೆ ಜೀವಿಗಳು ವೈಯಕ್ತಿಕ ಪುರುಷರು. ಭೌತಿಕ ಶಕ್ತಿಗಳ ಸಹಾಯದಿಂದ ಜೀವಿಗಳು ಕೂಡ ಏನನ್ನೋ ಸೃಷ್ಟಿ ಮಾಡ್ತಾ ಇವೆ. ಆದರೆ ಅವರ ಯಾವ ಸೃಷ್ಟಿಯೂ ಕೂಡ ಭಗವಂತನ ಸೃಷ್ಟಿಗೆ ಸಮಾನವೂ ಅಲ್ಲ, ಅದಕ್ಕಿಂತ ಮಿಗಿಲಾದವೂ ಅಲ್ಲ. ಮನುಷ್ಯ ಒಂದು ಚಿಕ್ಕ ಸ್ಪೇಸ್ ಶಿಪ್ ಸೃಷ್ಟಿ ಮಾಡ್ಬೋದು, ಆದರೆ ಅವನು ಭೂಮಿ ಅಥವಾ ಚಂದ್ರನಂತಹ ಗ್ರಹವನ್ನ ಸೃಷ್ಟಿ ಮಾಡಕ್ಕಾಗತ್ತೆ ಅಂತ ಹೇಳಕ್ಕಾಗಲ್ಲ. ಆದರೆ ಅಲ್ಪ ಬುದ್ಧಿಯುಳ್ಳವರು ಯೋಚನೆ ಮಾಡ್ತಾರೆ, ಓಹ್ ತಾವೇ ಭಗವಂತನಿಗೆ ಸಮಾನ ಅಂತ. ಎಂದೂ ಸಾಧ್ಯ ಇಲ್ಲ. ಮತ್ತೆ ಪರಿಪೂರ್ಣತೆಯನ್ನು ಪಡ್ಕೊಂಡಾದ್ಮೇಲೆ ಮನುಷ್ಯ ಅವನು ಭಗವಂತನ ಗುಣಗಳಲ್ಲಿ ಆ ಹೆಚ್ಚು ಅಂದ್ರೆ ಸಾಕಷ್ಟು ಪ್ರತಿಶತ ಭಗವಂತನ ಗುಣಗಳನ್ನ ಪಡ್ಕೋತಾನೆ, 78% ತನಕ. ಅರೆ ಅವನು ಭಗವಂತನಿಗೆ ಸಮಾನವಾಗೋಕ್ಕಾಗಲ್ಲ, ಅವನನ್ನು ಮೀರೋಕ್ಕೂ ಆಗಲ್ಲ. 78% ಪಡಿಬೋದು ಪರಿಪೂರ್ಣತೆ ಹಂತದಲ್ಲಿ. ರೋಗಗ್ರಸ್ತ ಸ್ಥಿತಿಯಲ್ಲಿ ಮಾತ್ರ ಒಬ್ಬ ಮೂರ್ಖ ಯೋಚನೆ ಮಾಡ್ತಾನೆ, ನಾನು ದೇವರಿಗೆ ಸಮಾನ ಅಂತ. ಯಾರೋ ಹುಚ್ಚ ಇರ್ತಾನೆ, ರೋಡಲ್ಲಿ ಹೋಗ್ತಾ ಇರ್ತಾನೆ, ನಾನೇ ಪ್ರೈಮ್ ಮಿನಿಸ್ಟರ್ ಅಂತ. ಆ ರೀತಿ ಹಾಗಾಗಿ ಈ ದಾರಿ ತಪ್ಪಿರುವಂತ ಜೀವಿಗಳು ಭಗವಂತನ ಸರ್ವ ಶ್ರೇಷ್ಠ ಸ್ಥಾನವನ್ನ ಸ್ವೀಕರಿಸಿ ಅವನಿಗೆ ಪ್ರೇಮಮಯ ಸೇವೆಯನ್ನ ಸಲ್ಲಿಸೋದಕ್ಕೆ ಒಪ್ಕೋಬೇಕು. ಅವರ ಸೃಷ್ಟಿಯ ಉದ್ದೇಶವೇ ಅದು, ಅವರನ್ನು ಸೃಷ್ಟಿ ಮಾಡಿರೋ ಉದ್ದೇಶನೇ ಅದು. ಅದಿಲ್ಲದೆ ನಿಜವಾಗ್ಲೂ ಈ ಜಗತ್ತಿನಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ ಏನೂ ಇರಕ್ ಸಾಧ್ಯ ಇಲ್ಲ. ಹಾಗಾಗಿ ನಾರದರು ವ್ಯಾಸದೇವರಿಗೆ ಈ ವಿಚಾರವನ್ನ ವಿಸ್ತರಿಸಕ್ಕೆ ಹೇಳ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲ ಭಗವಂತನ ಅಂಶ, ನಾವು ಭಗವಂತನ ಸೇವಕರು, ಭಗವಂತನ ಸರ್ವಶಕ್ತ, ಎಲ್ಲ ಅವನ ಶಕ್ತಿಗಳಿಂದ ಆಗಿರೋದು. ಯಾರು ಕೂಡ ಅವನಿಗೆ ಸಮಾನ ಅಲ್ಲ, ಅವನಿಗಿಂತ ಮಿಗಿಲಾದವ್ರು ಯಾರೂ ಇಲ್ಲ, ಯಾವ ಶಕ್ತಿನೂ ಇಲ್ಲ. ಅವನೇ ಎಲ್ಲರಿಗಿಂತ ಶ್ರೇಷ್ಠ. ಸೊ ಈ ಭಗವಂತನ ಕುರಿತಾದ ಇದಕ್ಕೆ ಭಗವತ್ ತತ್ವ ವಿಜ್ಞಾನ ಅಂತಾರೆ. ಈ ಭಗವತ್ ತತ್ವ ವಿಜ್ಞಾನವನ್ನು ವಿಸ್ತರಿಸಕ್ಕೆ ನಾರದರು ವ್ಯಾಸದೇವರಿಗೆ ಹೇಳ್ತಾ ಇದ್ದಾರೆ. ಮತ್ತೆ ಇವೆಲ್ಲವನ್ನ ತಿಳ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಅಂತ ಕೃಷ್ಣನಿಗೆ ಶರಣಾಗತರಾಗ್ಬೇಕು. ಅದೇ ಒಬ್ಬ ಪರಿಪೂರ್ಣ ಮನುಷ್ಯನ ಕೆಲಸ. ಭಗವಂತನಿಗೆ ಶರಣಾಗೋದು, ಭಗವಂತನಿಗೆ ಸೇವೆಯನ್ನ ಸಲ್ಲಿಸೋದು. ಹಾಗಾಗಿ ಯಾವ ಕಾರಣಕ್ಕೂ ನಾವು ಭಗವಂತನಿಗೆ ಸಮ ಅಂತ ಅನ್ಕೋಬಾರ್ದು. ಅಹಂ ಬ್ರಹ್ಮಾಸ್ಮಿ. ನಿರಾಕಾರವಾದಿಗಳು ಹೇಳ್ತಾರೆ, ನಾನು ಬ್ರಹ್ಮನ್. ಆಯ್ತು, ನೀವು ಬ್ರಹ್ಮನ್ ಆಗು, ಹೌದು, ನೀವು ಪರಬ್ರಹ್ಮನ್ ಅಲ್ಲ. ಯಾಕಂದ್ರೆ ಬ್ರಹ್ಮನ್ಗೂ ಪರಬ್ರಹ್ಮನ್ಗೂ ಬಹಳ ವ್ಯತ್ಯಾಸ ಇದೆ. ಪರಬ್ರಹ್ಮನ್ ಎಲ್ಲರಿಗಿಂತ ಶ್ರೇಷ್ಠ. ನಾವು ಆತ್ಮಗಳು ಚಿಕ್ಕ ಅಣು,
ಭಗವಂತನ ಸಮ್ಮುಖದಲ್ಲಿ. ಹಾಗಾಗಿ ಈ ಒಂದು ವಿಷಯವನ್ನ ಹೇಳಿ ನಾರದ ಹೇಳ್ತಾ ಇದ್ದಾರೆ ವ್ಯಾಸದೇವರಿಗೆ, ನೀನು ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚು ವಿಸ್ತರಿಸಿ ಬರಿ. ಇದರಿಂದ ಜನರು ಸರಿಯಾದ ಜ್ಞಾನವನ್ನ ಪಡ್ಕೋತಾರೆ. ಇಂದ್ರಿಯ ಭೋಗದಲ್ಲಿ ತೊಡಗೋ ಬದಲು ಕೃಷ್ಣನಿಗೆ ಸೇವಕರ ಸ್ಥಾನದಲ್ಲಿ ಬರ್ತಾರೆ. ಅದು ಅವರ ಜೀವನದ ಪರಿಪೂರ್ಣತೆ. ಶ್ಲೋಕ 21. ತ್ವಮಾತ್ಮನಾತ್ಮಾನಂ ಅವೇಹ್ಯಮೋಘದೃಕ್ ಪರಸ್ಯ ಪುಂಸಃ ಪರಮಾತ್ಮನಃ ಕಲಾಂ ಅಜಂ ಪ್ರಜಾತಂ ಜಗತಃ ಶಿವಾಯತನ್ ಮಹಾನುಭಾವಾಭ್ಯುದಯೋ ದಿಗಣ್ಯತಾಂ. ನಿಮಗೆ ಪರಿಪೂರ್ಣ ದೃಷ್ಟಿಯನ್ನ ಹೊಂದಿದ್ದೀರಾ ನೀವು. ನೀವು ಅವನ ಅಂಶ ಆಗಿರೋದ್ರಿಂದ ನಿಮಗೆ ಭಗವಂತನ ಬಗ್ಗೆಯೂ ಎಲ್ಲ ತಿಳಿದಿದೆ. ನೀವು ಜನ್ಮರಹಿತರಾಗಿದ್ರೂ ಕೂಡ ಜನರ ಒಳಿತಿಗಾಗಿ ಈ ಭೂಮಿಯಲ್ಲಿ ಮೇಲೆ ನೀವು ಪ್ರಕಟ ಆಗಿದ್ದೀರಿ. ಹಾಗಾಗಿ ದಯವಿಟ್ಟು ಶ್ರೀಕೃಷ್ಣನ ಅಲೌಕಿಕ ಲೀಲೆಗಳನ್ನ ನೀವು ಇನ್ನೂ ಹೆಚ್ಚು ವಿಸ್ತಾರವಾಗಿ ವರ್ಣಿಸಿ ಅಂತ ನಾರದರು ವ್ಯಾಸದೇವರಿಗೆ ಹೇಳ್ತಾ ಇದ್ದಾರೆ. ವ್ಯಾಸದೇವರು ಭಗವಂತನ ಶಕ್ತ್ಯಾವೇಶ ಅವತಾರ. ಅವರು ಬದ್ಧ ಜೀವಿಗಳನ್ನ ಉದ್ಧಾರ ಮಾಡೋಕ್ಕೋಸ್ಕರ ಅವತರಿಸಿ ಬಂದಿದ್ದಾರೆ. ಪತಿತ ಜೀವಿಗಳು, ಮರುಗುಳಿ ಜೀವಿಗಳು, ಅಂದ್ರೆ ಭಗವಂತನಿಗೂ ತಮಗೂ ಇರೋ ಸಂಬಂಧವನ್ನ ಮರ್ತೋಗಿರುವಂತ ಜೀವಿಗಳು, ಅವರು ಭಗವಂತನ ಪ್ರೇಮಮಯ ಭಕ್ತಿ ಸೇವೆಯಿಂದ ದೂರವಾಗಿದ್ದಾರೆ. ಅರೆ ನಿಜವಾಗ್ಲೂ ಜೀವಿಗಳು ಅವನ ಅಂಶಗಳು ಮತ್ತೆ ಶಾಶ್ವತವಾಗಿ ಅವನ ಸೇವಕರು. ಹಾಗಾಗಿ ಅವರನ್ನ ತಿದ್ದೋ ಒಂದು ಉದ್ದೇಶದಿಂದ ಅವರನ್ನ ಈ ಭೌತಿಕ ಜಗತ್ತಿನಲ್ಲಿ ಹಾಕಲಾಗಿದೆ. ಹಾಗಾಗಿ ಈ ಶಾಸ್ತ್ರಗಳ ಲಾಭವನ್ನ ಪತಿತನಾಗಿರೋ ಜೀವಿ ಲಾಭವನ್ನ ಪಡ್ಕೊಂಡು ಭವಬಂಧನದಿಂದ ಮುಕ್ತನಾಗ್ಬೇಕು. ಔಪಚಾರಿಕವಾಗಿ ಬಾಹ್ಯ ದೃಷ್ಟಿಯಿಂದ ನಾರದರು ವ್ಯಾಸದೇವರ ಆಧ್ಯಾತ್ಮಿಕ ಗುರು. ಆದರೆ ವ್ಯಾಸದೇವರೇ ಭಗವಂತನ ಶಕ್ತ್ಯಾವೇಶ ಅವತಾರವಾಗಿರೋದ್ರಿಂದ ಅವರು ಒಬ್ಬ ಆಧ್ಯಾತ್ಮಿಕ ಗುರುವಿನ ಮೇಲೆ ಅವಲಂಬಿತರಾಗಿಲ್ಲ. ಯಾಕಂದ್ರೆ ಅವರೇ ಎಲ್ಲರ ಆಧ್ಯಾತ್ಮಿಕ ಗುರುಗಳು. ಆದರೆ ಅವರು ಆಚಾರ್ಯರ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಅವರು ತಮ್ಮ ನಡತೆಯಿಂದ ತೋರಿಸ್ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಒಬ್ಬ ಆಧ್ಯಾತ್ಮಿಕ ಗುರು ಇರಲೇಬೇಕು. ಅವನು ದೇವರಾಗಿದ್ರು ಸರಿ, ಕೃಷ್ಣ ಬಲರಾಮ, ಚೈತನ್ಯ ಮಹಾಪ್ರಭುಗಳು, ಶ್ರೀರಾಮ ಎಲ್ಲರೂ ಕೂಡ ಗುರುಗಳನ್ನು ಸ್ವೀಕರಿಸಿದ್ರು. ಅವರಿಗೆ ಸಕಲ ಜ್ಞಾನ ಗೊತ್ತಿದ್ರು ಕೂಡ ಅವರು ಗುರುಗಳನ್ನು ಸ್ವೀಕರಿಸಿದ್ರು, ನಮಗೆ ಬುದ್ಧಿಯನ್ನು ಕಲಿಸೋದಕ್ಕೆ, ಪಾಠವನ್ನು ಕಲಿಸೋದಕ್ಕೆ. ಹಾಗಾಗಿ ಜನರನ್ನ ಭಗವಂತನ ಪಾದ ಪದ್ಮಗಳೆಡೆಗೆ ನಿರ್ದೇಶಿಸುವ ಉದ್ದೇಶದಿಂದ ಭಗವಂತ ತಾನೇ ತನ್ನ ಶಕ್ತ್ಯಾವೇಶ ಅವತಾರದಲ್ಲಿ ವ್ಯಾಸದೇವರಾಗಿ ತನ್ನದೇ ಆದ ಲೀಲೆಗಳನ್ನ ಅವನೇ ಬರಿತಾನೆ ಭಾಗವತದಲ್ಲಿ. ಶ್ಲೋಕ 22. ಇದಂ ವಿಪುಂಸಸ್ತಪಸ ಶ್ರುತಸ್ಯ ವಾ ಸ್ವಿಷ್ಟಸ್ಯ ಸೂಕ್ತಸ್ಯ ಚ ಬುದ್ಧಿದತ್ತಯೋಃ ಅವಿಚ್ಯುತೋರ್ಥಃ ಕವಿಭಿರ್ನಿರೂಪಿತೋ ಯದ್ದುತ್ತಮ ಶ್ಲೋಕ ಗುಣಾನುವರ್ಣನಂ. ಪಂಡಿತರು ಅವರು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಏನು ಅಂದ್ರೆ ಜ್ಞಾನದ ಬೆಳವಣಿಗೆ ಅಂದ್ರೆ ಜ್ಞಾನವನ್ನು ಬೆಳೆಸ್ಕೊಳ್ಳೋ ಉದ್ದೇಶ ಏನು? ತಪಶ್ಚರ್ಯೆ, ವೇದಾಧ್ಯಯನ, ಯಜ್ಞ, ವೇದಿಕ ಮಂತ್ರಗಳ ಪಠಣ, ದಾನ, ಇವೆಲ್ಲವೂ ಕೂಡ ಕೊನೆಗೆ ಭಗವಂತನ ಅಲೌಕಿಕ ವಿವರಣೆಗಳಲ್ಲಿ ಕೊನೆಗೊಳ್ಳಬೇಕು. ಅಂದ್ರೆ ಜ್ಞಾನವನ್ನ ಅಭಿವೃದ್ಧಿ ಮಾಡ್ಕೊಳ್ಳೋ ಉದ್ದೇಶ ಏನು?
ಕೊನೆಗೆ ಭಗವಂತನ ಅಲೌಕಿಕ ಆ ಲೀಲೆಗಳ ಲೀಲೆಗಳಲ್ಲಿ ಅದು ಕೊನೆಗೊಳ್ಳಬೇಕು. ಜ್ಞಾನದ ಬೆಳವಣಿಗೆಯಿಂದ ಬೇರೆ ಯಾವ ಪ್ರಯೋಜನವೂ ಇಲ್ಲ. ಜ್ಞಾನವನ್ನ ಪಡ್ಕೊಳ್ಳೋ ಉದ್ದೇಶವೇ ಕೊನೆಗೆ ಭಗವಂತನ ಲೀಲೆಗಳ ತನಕ ಬರೋದೇ ಜ್ಞಾನದ ಉದ್ದೇಶ. ಆದ್ರೆ ಕೆಲವರು ತುಂಬಾ ಸುತ್ತು ಬಳಸಿ ಎಲ್ಲಾ ಕಡೆ ತಿರುಗಿ ಕೊನೆಗೆ ಬೋನಾಂ ಜನ್ಮನಾಮ್ ಅಂತೆ ಕೃಷ್ಣನ ಹತ್ರ ಬರ್ತಾರೆ, ಕೃಷ್ಣನ ದಿವ್ಯ ಲೀಲೆಗಳ ಶ್ರವಣಕ್ಕೆ ಬರ್ತಾರೆ. ಆದ್ರೆ ಇನ್ನು ಕೆಲವರು ಪುಣ್ಯಜೀವಿಗಳು ಬೇಗ ಬಂದ್ಬಿಡ್ತಾರೆ, ಆ ಭಾಗ್ಯವಂತು. ಹ್ಮ್ ಪ್ರಭುಪಾದರು ಇಲ್ಲಿ ಬರೀತಾರೆ, ಮನುಷ್ಯನ ಬುದ್ಧಿ ಪ್ರಾಣಿಗಳ ಬುದ್ಧಿಗಿಂತ ಬೇರೆ. ಅವನ ಬುದ್ಧಿ ಇವಾಗ ಕಲೆ, ವಿಜ್ಞಾನ, ತತ್ವಜ್ಞಾನ, ಫಿಸಿಕ್ಸು, ಕೆಮಿಸ್ಟ್ರಿ, ಇವುಗಳ ಇವುಗಳಲ್ಲಿ ಆ, ಹೆಚ್ಚು ಜ್ಞಾನವನ್ನ ಪಡ್ಕೊಳ್ಳೋಕ್ಕೋಸ್ಕರ ಮನುಷ್ಯನ ಬುದ್ಧಿ ಇದೆ. ಮನುಷ್ಯನಿಗೆ ಉನ್ನತ ಮಟ್ಟದ ಬುದ್ಧಿಯನ್ನು ಕೊಡಲಾಗಿದೆ. ಆದ್ರೆ ಉದ್ದೇಶ ಇವೆಲ್ಲವನ್ನ ಈ ಎಲ್ಲಾ ಜ್ಞಾನವನ್ನ ಪಡ್ಕೊಳ್ಳೋ ಉದ್ದೇಶ ಏನು? ಕೊನೆಗೆ ಭಗವಂತನ ಹತ್ರ ಬರೋದು. ಈ ಜ್ಞಾನವನ್ನ ಪಡ್ಕೊಂಡಿದ್ದು ಆ ವ್ಯಕ್ತಿ ವಿಷ್ಣುವಿನ ಹತ್ರ ಅಥವಾ ವಿಷ್ಣುವಿನ ಸಾಕ್ಷಾತ್ಕಾರ ಪಡ್ಕೊಳ್ಳೋ ಹಂತಕ್ಕೆ ಬರ್ಲಿಲ್ಲ ಅಂದ್ರೆ ಅವನ ಜ್ಞಾನ ವ್ಯರ್ಥ. ಹಾಗಾಗಿ ಯಾರು ನಿಜವಾಗಿಯೂ ಜ್ಞಾನವನ್ನು ಪಡ್ಕೊಂಡಿದಾರೋ ಅವರು ವಿಷ್ಣುವಿನ ಸೇವೆಯಲ್ಲಿ ತೊಡಗ್ತಾರೆ. ಅರೆ ಯಾರು ವಿಷ್ಣು ಮಾಯೆಯಿಂದ, ಅಂದ್ರೆ ವಿಷ್ಣು ಮಾಯೆಯ ಬಾಹ್ಯ ಸೌಂದರ್ಯದಿಂದ ಯಾರು ದಿಗ್ಭ್ರಾಂತರಾಗಿದ್ದಾರೋ ಅವ್ರಿಗೆ ಅರ್ಥ ಆಗಲ್ಲ ಈ ಜ್ಞಾನ, ಈ ಎಲ್ಲದರ ಪರಿಪೂರ್ಣತೆ ವಿಷ್ಣು ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ. ಮತ್ತೆ ಅವರ ಪರಿಪೂರ್ಣತೆ ಎಲ್ಲವೂ ಕೂಡ ವಿಷ್ಣುವಿನ ಮೇಲೆ ಅವಲಂಬಿತವಾಗಿದೆ. ಯಾರೂ ಸ್ವತಂತ್ರರಾಗಿ ಯಾರೂ ಪ್ರಗತಿಯನ್ನು ಸಾಧಿಸಕ್ಕಾಗಲ್ಲ. ಸೊ ಹಾಗಾಗಿ ಎರಡು ವಿಷಯ ಇದೆ ಇಲ್ಲಿ, ವಿಷ್ಣು ಮಾಯಾ. ವಿಷ್ಣು ಮಾಯೆಗೆ ಯಾರು ಆಕರ್ಷಿತರಾಗ್ತಾರೋ ಅವ್ರು ಇಂದ್ರ ಭೋಗದಲ್ಲಿ ತೊಡಗ್ತಾರೆ. ಅದರಿಂದ ಆ ತಾತ್ಕಾಲಿಕ ದುಃಖ, ತಾತ್ಕಾಲಿಕವಾದ ಜಗತ್ತು ದುಃಖವನ್ನ ಅನುಭವಿಸೋ ಪರಿಸ್ಥಿತಿಗೆ ಬರ್ತಾರೆ. ಅವ್ರೇನ್ ಮಾಡ್ತಾರೆ? ತಮ್ಮ ಜ್ಞಾನದ ಅಭಿವೃದ್ಧಿಯನ್ನ ಇಂದ್ರಿಯ ಭೋಗಕ್ಕೋಸ್ಕರ ಉಪಯೋಗಿಸ್ತಾರೆ. ಅರೆ ನಿಜವಾದ ಜ್ಞಾನಿ ಆ ಜ್ಞಾನಾರ್ಜನೆಯ ಕೊನೆಯ ಹಂತಕ್ಕೆ ಬರ್ತಾನೆ, ಏನದು ವಿಷ್ಣುವಿನ ಭಕ್ತನಾಗೋ ಹಂತಕ್ಕೆ ಬರ್ತಾನೆ. ಹಾಗಾಗಿ ಹಿಂದಿನ ಶ್ಲೋಕದಲ್ಲಿ ನಾರದ ಹೇಳ್ತಾ ಇದ್ದಾರೆ, ಎಲ್ಲವೂ ಭಗವಂತನಿಂದ ಬಂದಿರೋದು, ಎಲ್ಲಾ ಶಕ್ತಿಗಳು, ಈ ಬ್ರಹ್ಮಾಂಡದ ಸೃಷ್ಟಿಯ ಉದ್ದೇಶವೂ ಕೂಡ ನಮ್ಮನ್ನ ತಿದ್ದೋದಕ್ಕೆ, ಮತ್ತೆ ಈ ಭಗವಂತನ ಶಕ್ತಿಯಿಂದಾನೇ ಸೃಷ್ಟಿ ಆಗತ್ತೆ, ಸ್ಥಿತಿ ಪ್ರಳಯ ಎಲ್ಲವೂ ಆಗತ್ತೆ. ಹಾಗಾಗಿ ಯಾವುದು ಕೂಡ ಅವನಿಂದ ಭಿನ್ನವಲ್ಲ ಅನ್ನೋದೆಲ್ಲ ನಾರದರು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಹಾಗಾಗಿ ಈ ಜ್ಞಾನದ ಅಭಿವೃದ್ಧಿ ಕೊನೆಗೆ ಭಗವಂತನ ಸೇವೆಗೆ ಬರ್ಲೇಬೇಕು. ಅವಾಗ್ಲೇ ಅದು ಪರಿಪೂರ್ಣತೆಯನ್ನ ಕಂಡುಕೊಳ್ಳೋದು. ಮತ್ತೆ ಇನ್ನೊಂದು ವಿಷಯ ಇದೆ. ಇವಾಗ ಎಷ್ಟೊಂದು ಜನ ಬೇರೆ ಬೇರೆ ತರದ ಜ್ಞಾನವನ್ನ ಪಡ್ಕೊಂಡಿರ್ತಾರೆ. ಯಾರೋ ಯಾರಲ್ಲೋ ಕಲೆ ಇರುತ್ತೆ, ಯಾರಲ್ಲೋ ವಿಜ್ಞಾನ ಜ್ಞಾನವನ್ನು ಹೊಂದಿರ್ತಾರೆ, ಇನ್ಯಾರೋ ತತ್ವಜ್ಞಾನದ ಜ್ಞಾನವನ್ನು ಹೊಂದಿರ್ತಾರೆ, ಇನ್ಯಾರೋ ಇನ್ಯಾವುದೋ ಜ್ಞಾನವನ್ನು ಹೊಂದಿರ್ತಾರೆ. ಇಲ್ಲಿ ಬರಿತಾ ಇದ್ದಾರೆ, ಎಲ್ಲಾ ಜ್ಞಾನಗಳ ಉದ್ದೇಶ ಕೊನೆಗೆ ಭಗವಂತನ ಸೇವೆಯಲ್ಲಿ ಅದನ್ನು ಬಳಸ್ಬೇಕು. ಇವಾಗ ಉದಾಹರಣೆಗೆ ಯಾರೋ ಚೆನ್ನಾಗಿ ಕಾವ್ಯವನ್ನು ಬರೀತಾರೆ, ಕೃಷ್ಣನಿಗೋಸ್ಕರ ಕಾವ್ಯ ಬರಿ. ಯಾರೋ ಚೆನ್ನಾಗಿ ಒಳ್ಳೆ ಆರ್ಕಿಟೆಕ್ಟ್, ಕೃಷ್ಣನ ದೇವಸ್ಥಾನವನ್ನ ಡಿಸೈನ್ ಮಾಡಿ. ಯಾರೋ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾರೆ, ಕೃಷ್ಣನ ಕುರಿತಾದ ಚಿತ್ರಗಳನ್ನ ಬಿಡಿಸಿ. ಯಾರೋ ಚೆನ್ನಾಗಿ ಹಾಡ್ತಾರೆ, ಕೃಷ್ಣನ ಕುರಿತಾದ ವಿಷಯಗಳನ್ನ ಹಾಡಿ, ಕೃಷ್ಣನ ಗುಣಗಾನ ಮಾಡಿ. ಹೀಗೆ ಬರೋ ಎಲ್ಲಾ ಜ್ಞಾನ ವಿಭಾಗಗಳ ಒಂದು ಉದ್ದೇಶ ಏನು? ಹೇಗಾದ್ರೂ ಮಾಡಿ ಅದನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಯಾವ ವಿಜ್ಞಾನಿ ಇರ್ತಾನೆ, ಅವನೇನ್ ಮಾಡ್ಬೇಕು? ವೈಜ್ಞಾನಿಕವಾಗಿ ಭಗವಂತನ ಸ್ಥಾನವನ್ನ ನಿರೂಪಿಸ್ಬೇಕು, ಬೇರೆಯವರಿಗೆ ಮನವರಿಕೆ ಮಾಡಬೇಕು. ಹೀಗೆ ಎಲ್ಲರೂ ಕೂಡ ಭಗವಂತನಿಂದ ತಾವು ಪಡ್ಕೊಂಡಿರೋ ಕಲೆಗಳನ್ನ, ಸಾಮರ್ಥ್ಯಗಳನ್ನ
ಅವನ ಸೇವೆಯಲ್ಲಿ ಹೇಗಾದ್ರೂ ಉಪಯೋಗಿಸೋಕೆ ಪ್ರಯತ್ನ ಮಾಡಬೇಕು. ಯಾರೋ ಚೆನ್ನಾಗಿ ಬರೆಯಕ್ಕೆ ಲೇಖಕರಿದ್ರೆ ಅವರು ಭಗವಂತನ ಬಗ್ಗೆ ಬರೀಬೇಕು. ಯಾರೋ ಚೆನ್ನಾಗಿ ಮಾತಾಡೋರು ಇದ್ರೆ ಭಗವಂತನ ಬಗ್ಗೆ ಮಾತಾಡಬೇಕು. ಹ್ಮ್ ವಾಲ್ಮೀಕಿ ಮುನಿಗಳು ಮಹಾ ಕವಿಗಳು, ವ್ಯಾಸದೇವರು ಮಹಾ ಬರಹಗಾರರು. ಹೀಗೆ ಅವರೆಲ್ಲ ಏನ್ ಮಾಡಿದ್ರು, ತಮ್ಮ ತಮ್ಮ ಸಾಮರ್ಥ್ಯಗಳನ್ನ ಕೃಷ್ಣನ ಸೇವೆಯಲ್ಲಿ ನೇರವಾಗಿ ಬಳಸುದು. ಮತ್ತೆ ಹಾಗೆ ಮಾಡೋದ್ರಿಂದ ಅವರು ಅಮರರಾಗೋದ್ರು. ಅದೇ ರೀತಿ ವಿಜ್ಞಾನ, ತತ್ವಜ್ಞಾನ ಎಲ್ಲವನ್ನೂ ಕೂಡ ಭಗವಂತನ ಸೇವೆಯಲ್ಲಿ ನಾವು ಬಳಸಬೇಕು. ವಿಜ್ಞಾನ, ವಿಶೇಷವಾಗಿ ತತ್ವಜ್ಞಾನವನ್ನ ಭಗವಂತನ ಇರುವಿಕೆಯನ್ನ ಸಾಬೀತುಪಡಿಸೋದಕ್ಕೆ ಉಪಯೋಗಿಸ್ಬೇಕು, ವಿರೋಧಿಸೋದಕ್ಕಲ್ಲ. ಯಾಕಂದ್ರೆ ಸ್ವಲ್ಪ ಮುಂದುವರೆದಿರುವಂತ ಜನ ಅವರು ವಿಜ್ಞಾನದ ಮಾಧ್ಯಮದಿಂದ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಸ್ವೀಕಾರ ಮಾಡಕ್ಕೆ ಅವರು ಆಸಕ್ತರಾಗಿರ್ತಾರೆ. ಹಾಗಾಗಿ ಒಬ್ಬ ಮಹಾವಿಜ್ಞಾನಿ ಅವನು ವೈಜ್ಞಾನಿಕ ಆಧಾರದ ಮೇಲೆ ಭಗವಂತನ ಅಸ್ತಿತ್ವವನ್ನ ಸಾಬೀತು ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು. ಅದೇ ರೀತಿ ತತ್ವಜ್ಞಾನ, ಅದೇ ರೀತಿ ಜ್ಞಾನದ ಬೇರೆ ಎಲ್ಲಾ ವಿಭಾಗಗಳು ಅಷ್ಟೇ ಯಾವಾಗ್ಲೂ ಭಗವಂತನ ಸೇವೆಯಲ್ಲಿ ಅವುಗಳನ್ನು ಉಪಯೋಗಿಸ್ಬೇಕು. ಭಗವದ್ಗೀತೆಯಲ್ಲೂ ಇದೇ ಹೇಳ್ತಾರೆ. ಯಾವ ಜ್ಞಾನ ಭಗವಂತನ ಸೇವೆಯಲ್ಲಿ ಉಪಯೋಗ ಆಗೋದಿಲ್ವೋ ಅದು ಅಜ್ಞಾನ. ಎಲ್ಲ ಜ್ಞಾನವೂ ಕೂಡ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಬೋದು, ಆದ್ರೆ ಉಪಯೋಗಿಸದೇ ಇರುವಂತಹ ಜ್ಞಾನ ನಿಜವಾಗಿಯೂ ಅಜ್ಞಾನ. ನಿಜವಾದ ಆ ಜ್ಞಾನದ ಬಳಕೆ ಅಂದ್ರೆ ಏನು? ಭಗವಂತನ ಸ್ಥಾನವನ್ನು ಸ್ಥಾಪನೆ ಮಾಡೋದು. ಹಾಗಾಗಿ ವೈಜ್ಞಾನಿಕ ಜ್ಞಾನವನ್ನು ಕೂಡ ನಾವು ಭಗವಂತನ ಸೇವೆಯಲ್ಲಿ ಅದನ್ನು ಬಳಸಿದ್ರೆ ಅದು ಕೂಡ ಹರಿಕೀರ್ತನ ಆಗೋಗುತ್ತೆ. ಅಂದ್ರೆ ಇರೋ ಈ ಎಲ್ಲಾ ಜ್ಞಾನದ ಒಂದು ಅಂಗಗಳು ಅಥವಾ ವಿಭಾಗಗಳು ಎಲ್ಲವನ್ನೂ ಕೂಡ ನಾವು ಹೇಗಾದ್ರೂ ಮಾಡಿ ಕೃಷ್ಣನ ಸೇವೆಯಲ್ಲಿ ಬಳಸಬೇಕು. ಇದು ಬಹಳ ಮುಖ್ಯ. ಅವಾಗ ಜನರು ಬೇರೆ ಬೇರೆ ರೀತಿಗಳಲ್ಲಿ ಭಗವಂತನ ಅಸ್ತಿತ್ವ, ಭಗವಂತನ ಸ್ಥಾನ, ಭಗವಂತನ ಶಕ್ತಿ ಎಲ್ಲವನ್ನೂ ಅರ್ಥ ಮಾಡ್ಕೋತಾರೆ. ಯಾರೋ ಕಲೆಯ ಮೂಲಕ ತೋರಿಸ್ತಾರೆ, ಯಾರೋ ಹಾಡಿನ ಮೂಲಕ ತೋರಿಸ್ತಾರೆ, ಯಾರೋ ವಿಜ್ಞಾನದ ಮೂಲಕ ತೋರಿಸ್ತಾರೆ, ಇನ್ಯಾರೋ ತತ್ವಜ್ಞಾನದ ಮೂಲಕ ತೋರಿಸ್ತಾರೆ. ಅಂತಿಮವಾಗಿ ಬೇರೆ ಬೇರೆ ರೀತಿಗಳಲ್ಲಿ ಎಲ್ಲರೂ ಭಗವಂತನ ಅಸ್ತಿತ್ವ, ಭಗವಂತನ ಶಕ್ತಿ, ಭಗವಂತನ ಸರ್ವವ್ಯಾಪಕ ಸ್ಥಾನ ಎಲ್ಲವನ್ನ ಸಾಬೀತು ಪಡಿಸ್ಬೋದಾಗಿದೆ. ಅವಾಗ ಅದು ಜ್ಞಾನದ ನಿಜವಾದ ಯಶಸ್ಸು, ಅಥವಾ ಜ್ಞಾನವನ್ನ ಆ ರೀತಿ ಬಳಸೋದೇ ವೇದಗಳಲ್ಲಿ ಕೊಟ್ಟಿರುವಂತ ಮಾರ್ಗ. ಅರೆ ಇವತ್ತಿನ ಜನ ಈ ಎಲ್ಲಾ ಕಲೆ, ವಿಜ್ಞಾನ, ತತ್ವಜ್ಞಾನ ಎಲ್ಲವನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೋತಾ ಇದ್ದಾರೆ ಹೊರತು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತಾ ಇಲ್ಲ. ನಿಜವಾಗ್ಲೂ ವಿಜ್ಞಾನಿಗಳು, ವಿಶೇಷವಾಗಿ ನಾಸ್ತಿಕತೆಯನ್ನ ಅವರು ಹೆಚ್ಚು ಮೈಗೂಡಿಸ್ಕೊಂಡಿದ್ದಾರೆ. ಆಸ್ತಿಕತೆಯನ್ನ ಅಲ್ಲ, ನಾಸ್ತಿಕತೆಯನ್ನ. ಅದಕ್ಕೆ ಪ್ರಭುಪಾದರು ವಿಜ್ಞಾನಿಗಳನ್ನ ಬದಲಾಯಿಸಕ್ಕೆ ಬಹಳಷ್ಟು ಶ್ರಮ ಪಟ್ರು. ಆಮೇಲೆ ಭಕ್ತಿ ವೇದಾಂತ ಇನ್ಸ್ಟಿಟ್ಯೂಟ್ ಅಂತಾನು ಕೂಡ ಸೃಷ್ಟಿಯಾಯಿತು. ಉದ್ದೇಶ ವಿಜ್ಞಾನಿಗಳ ಭಾಷೆಯಲ್ಲಿ ವಿಜ್ಞಾನಿಗಳಿಗೆ ಹೇಳೋದು ಭಗವಂತ ಇದ್ದಾನೆ ಅನ್ನೋದನ್ನು. ಹಾಗಾಗಿ ಎಲ್ಲಾ ಜ್ಞಾನದ ಅಂತಿಮ ಉದ್ದೇಶ ಭಗವಂತನ ವರ್ಣನೆಗಳನ್ನ ಶ್ರವಣ ಮಾಡೋದು, ಅಥವಾ ಆ ಹಂತಕ್ಕೆ ಬರೋದೇ ಎಲ್ಲಾ ಜ್ಞಾನದ ಉದ್ದೇಶ. ಎಲ್ಲ ತಪಶ್ಚರ್ಯೆಯ ಉದ್ದೇಶ, ಎಲ್ಲ ವೇದಾಧ್ಯಯನದ ಉದ್ದೇಶ, ಎಲ್ಲ ಯಜ್ಞದ ಉದ್ದೇಶ, ಎಲ್ಲ ದಾನದ ಉದ್ದೇಶ. ಕೊನೆಗೆ ಭಗವಂತನ ಹತ್ರ ಬರೋದೇ ಎಲ್ಲದರ ಉದ್ದೇಶ. ಒಂದೊಂದು ದಿಕ್ಕಿನಲ್ಲಿ ಹೋಗುತ್ತೆ, ಒಂದು ವೇಗವಾಗಿ ಹೋಗುತ್ತೆ, ಒಂದು ನಿಧಾನವಾಗಿ ಹೋಗುತ್ತೆ. ಆದರೆ ಅಂತಿಮವಾಗಿ ಎಲ್ಲವೂ ಕೂಡ ಭಗವಂತನ ಹತ್ರನೇ ಬರೋ ಉದ್ದೇಶವೇ. ಆದ್ರೆ ಯಾರು ನೇರವಾಗಿ ಭಗವಂತನ ಹತ್ರ ಬಂದ್ಬಿಡ್ತಾರೋ ಅವರು ಬುದ್ಧಿವಂತರು. ಬಂದು ಭಕ್ತಿ ಸೇವೆಯನ್ನು ಸ್ವೀಕರಿಸ್ಕೊಂಡು ಭಕ್ತಿ ಸೇವೆಯಲ್ಲಿ ತೊಡಗ್ಬಿಡ್ತಾರೆ, ಅವರು ಬುದ್ಧಿವಂತರು. ಆದ್ರೆ ಮಿಕ್ಕಿದವರು ತಿರ್ಗಾಡ್ಕೊಂಡು ಅಲ್ದಾಡ್ಕೊಂಡು ಸಮಯ ವ್ಯರ್ಥ ಮಾಡ್ಕೊಂಡು ಬಹಳ ಸಮಯ ಆದ್ಮೇಲೆ ಭಗವಂತನ ಹತ್ರ ಬರ್ತಾರೆ. ಅರೆ ಭಗವಂತನ ಹತ್ರ ಬರ್ಲೇಬೇಕು, ಇನ್ನೆಲ್ಲೂ ಹೋಗಕ್ಕಾಗಲ್ಲ. ಇನ್ನೆಲ್ಲೂ ಹೋಗಿದ್ರು ಕೂಡ ಅದು ತಾತ್ಕಾಲಿಕವಾದ ಒಂದು
ರೈಲ್ವೆ ಸ್ಟೇಷನ್, ಕೊನೆಗೆ ಟ್ರೈನ್ ಎಲ್ಲಿಗೆ ಹೊರಟಿದ್ಯೋ ಅಲ್ಲಿಗೆ ಹೋಗ್ಲೇಬೇಕು. ಅಲ್ಲಿ ಇಲ್ಲಿ ನಿಂತ್ಕೋಬಹುದು ಅದು. ಹ್ಮ್. ಓಕೆ, ಇನ್ನೊಂದು ಶ್ಲೋಕವನ್ನು ಮಾಡ್ಬೋದು. ಶ್ಲೋಕ 23. ಅಹಂ ಪುರಾತೀತ ಭವೇ ಭವಂ ಮುನೆ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ಬಿಭಿಕ್ಷತಾಂ. ಮುನಿಗಳೇ, ಹಿಂದಿನ ಚತುರ್ಯುಗದಲ್ಲಿ ನಾನು ಆ ಏನಂತ ಮಾಡಿದರು? ಹಿಂದಿನ ಕಾಲದಲ್ಲಿ ಯಾವಾಗಲೂ ನಾನು ಒಬ್ಬ ಆ ಮನೆ ಕೆಲಸ ಮಾಡುವಂತಹ ಸ್ತ್ರೀಯ ಮಗನಾಗಿ ನಾನು ಜನ್ಮ ಪಡ್ಕೊಂಡಿದ್ದೆ. ಮತ್ತೆ ವೇದಾಂತ ತತ್ವಗಳನ್ನ ಪಾಲನೆ ಮಾಡ್ತಿದ್ದಂತಹ ಕೆಲ ಬ್ರಾಹ್ಮಣರ ಸೇವೆಯಲ್ಲಿ ತೊಡಗಿದ್ದೆ. ಅವರು ಚಾತುರ್ಮಾಸ್ಯದ ಸಮಯದಲ್ಲಿ ಒಟ್ಟಿಗೆ ವಾಸಿಸುತ್ತಾ ಇದ್ದಾಗ ನಾನು ಅವರ ವೈಯಕ್ತಿಕ ಸೇವೆಯನ್ನ ಮಾಡಿದೆ. ಸೊ ಇವಾಗ ಇಲ್ಲಿಗೆ ನಿಲ್ಲಿಸ್ತೀನಿ ನಾನು, ಯಾಕಂದ್ರೆ ಇದು ನಾರದರು ಇವಾಗ ತಮ್ಮ ಇತಿಹಾಸವನ್ನ, ತಮ್ಮ ಹಿಂದಿನ ಜನ್ಮದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅದನ್ನ ನಾವು ನಾಳೆ ಓದೋಣ. ಯಾಕಂದ್ರೆ ಅದು ಹಲವಾರು ಶ್ಲೋಕಗಳನ್ನ ಒಟ್ಟಿಗೆ ಓದ್ಬೇಕು, ಅದು ಅವಾಗಲೇ ಅದರ ಪ್ರಭಾವ. ಸೊ ಹಾಗಾಗಿ ಇವಾಗ ಇಲ್ಲಿ ತನಕ ಏನಾಯ್ತು, ನಾರದರು ಭಗವಂತನ ಸ್ಥಾನವನ್ನ ನಿರೂಪಿಸಿ ವ್ಯಾಸದೇವರಿಗೆ ಹೇಳ್ತಾ ಇದಾರೆ, ನೀನು ಇವಾಗ ಇದನ್ನ ವಿಸ್ತರಿಸ್ಬೇಕು. ಅರೆ ವಿಸ್ತರಿಸಕ್ ಮುಂಚೆ ಯಾಕೆ ವಿಸ್ತರಿಸ್ಬೇಕು, ಯಾಕೆ ಎಲ್ಲ ಜ್ಞಾನ ಭಗವಂತನ ವಿವರಣೆಗಳಲ್ಲೇ ಕೊನೆಗೊಳ್ಳಬೇಕು ಅನ್ನೋದಕ್ಕೆ ಪುರಾವೆಯಾಗಿ, ಸಾಕ್ಷಿಯಾಗಿ ನಾರದರು ತಮ್ಮ ಜೀವನದ ಘಟನೆಗಳನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾರು ವೈಷ್ಣವರು ತಮ್ಮ ಬಗ್ಗೆ ಮಾತಾಡ್ಕೊಳಲ್ಲ, ಆದ್ರೆ ಒಂದು ಉದ್ದೇಶವನ್ನು ಪೂರೈಸೋ ಕಾರಣದಿಂದ ಅವರು ನಾರದರು ತಮ್ಮ ಜೀವನದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ, ಹೇಗೆ ಅವರು ನಾರದರಾದರು. ಅಲ್ಲಿ ಆ ಭಗವಂತನ ಕುರಿತಾದ ವಿಷಯಗಳ ಶ್ರವಣ, ಭಕ್ತರ ಸೇವೆ, ಈ ಎಲ್ಲ ಎಷ್ಟೊಂದು ಮುಖ್ಯವಾದ ವಿಷಯಗಳು ಬರುತ್ತೆ ಇದರಲ್ಲಿ. ಒಂದು ರೀತಿಯಲ್ಲಿ ನಾವು ಭಕ್ತಿಯಲ್ಲಿ ಹೇಗೆ ಪ್ರಗತಿ ಸಾಧಿಸ್ಬೋದು ಅನ್ನೋ ವಿಷಯವನ್ನ ಈ ಮುಂದಿನ ಶ್ಲೋಕಗಳು ಹೇಳತ್ವೆ. ನಮಗೆ ಸಾಕ್ಷಿ ಪುರಾವೆ ಇದು. ನಾವು ಕೂಡ ಇದೇ ರೀತಿ ಭಕ್ತಿಯ ಜೀವನದಲ್ಲಿ ಗಂಭೀರವಾಗಿ ನಾವು ಕೂಡ ಭಕ್ತಿಯನ್ನ ಮಾಡಿದ್ರೆ ನಾವು ಕೂಡ ಪರಿಪೂರ್ಣತೆಯನ್ನ ಸಾಧನೆ ಮಾಡ್ತೀವಿ ಅನ್ನೋದಕ್ಕೆ ಒಂದು ಪ್ರೂಫು. ಹಾಗಾಗಿ ಈ ಶ್ಲೋಕಗಳು ಬಹಳ ಅದ್ಭುತವಾಗಿವೆ, ಬಹಳ ಮುಖ್ಯವೂ ಕೂಡ. ಸೊ ಅದನ್ನ ನಾವು ನಾಳೆ ಶ್ರವಣ ಮಾಡೋಣ. ಇಲ್ಲಿಗೆ ನಾನು ಮುಗಿಸ್ತೀನಿ. ಯಾರಿಗಾರು ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. Prabhu, I don't have question, Prabhu, but it's very nice, wonderful session, Prabhu. Thank you so much. Okay, yeah. We'll see if anybody has any questions. ಯಾರಾದ್ರೂ ಪ್ರಶ್ನೆ ಇದೆ ಏನಾದ್ರು? ಅರ್ಥ ಆಯ್ತಾ? ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು. ಏನೋ ಡೌಟ್ ಇಲ್ವಾ? ಹೇಳಿ ಪ್ರಭುಜಿ, ಇವಾಗ ನಾವು ವೇದ ಪಠಣ ಮಾಡ್ಬೇಕು ಅಂತ ಒಂದು ಮಾತು ಬಂತಲ್ವಾ? ಇವಾಗ ಈ ತರ ಒಂದು ಭಗವತ್ ಪ್ರಾಪ್ತಿಗೆ ಸಮಯ ಕೊಡ್ಬೇಕು ಅಂತ ಆ ಡಿಸಿಪ್ಲಿನ್ ನ ಹೆಂಗೆ, ಆ ಶಿಸ್ತನ್ನ ಹೆಂಗೆ ಅಳವಡಿಸ್ಕೊಳ್ಳೋದು? ಯಾಕಂದ್ರೆ ನಮ್ಮ ಸಾಮಾನ್ಯ ಜೀವನದಲ್ಲಿ ಇದೆಲ್ಲ ಮಾಡ್ಬೇಕಾದ್ರೆ ಬೇರೆ ಕೆಲ್ಸಗಳೇ ಪ್ರಾಮುಖ್ಯತೆ ಬರುತ್ತೆ, ಇದು ಆಮೇಲೆ ಮಾಡಿದ್ರೆ ಆಯ್ತು ಅಂತ ಬಂದ್ಬಿಡುತ್ತೆ. ಬಟ್ ಇದಕ್ಕೋಸ್ಕರನೇ ಹೆಂಗೆ ಅದು ಶಿಸ್ತು, ಡಿಸಿಪ್ಲಿನ್ ಹೆಂಗೆ ತರ್ಸ್ಕೊಳ್ಳೋದು? ಓಕೆ, ಮೊದಲು ಇಲ್ಲಿ ವೇದಾಧ್ಯಯನದ ಬಗ್ಗೆ ವಿಷಯ ಬರ್ಲಿಲ್ಲ ಅಂದ್ರೆ ಏನ್ ಹೇಳ್ತಾ ಇದಾರೆ, ವೇದಾಧ್ಯಯನ ಮಾಡಿದ್ರು ಕೂಡ ಕೊನೆಗೆ ವೇದಾಧ್ಯಯನ ಉದ್ದೇಶ ಏನು? ಭಗವಂತನ ಹತ್ರ ಬರೋದು. ಸೊ ಕಲಿಯುಗದಲ್ಲಿ ವಿಶೇಷವಾಗಿ ಭಗವದ್ಗೀತಾ ಭಾಗವತವೇ ಗ್ರಂಥಗಳು, ಬೇರೆ ಯಾವುದನ್ನು ಯಾವ ಗ್ರಂಥವನ್ನು ಓದೋ ಅವಶ್ಯಕತೆನೂ ಇಲ್ಲ, ಮೊದಲನೇ ವಿಷಯ. ಎರಡನೇದು, ಅದಕ್ಕೆ ನಾವು ಭಕ್ತಿ ಅಂದ್ರೆ ABCD ಅಂತೀವಿ. ಅಂದ್ರೆ ಭಕ್ತರು, A ಅಂದ್ರೆ ಅಸೋಸಿಯೇಷನ್, ಭಕ್ತರ ಸಂಘ, B ಅಂದ್ರೆ ಭಗವದ್ಗೀತಾ ಭಾಗವತ, C ಅಂದ್ರೆ ಜಪ ಚಾಂಟಿಂಗ್, ಮತ್ತೆ D ಅಂದ್ರೆ ಪ್ರಸಾದ, ಮತ್ತೆ ಭಗವಂತನ ಪೂಜೆ. ಈ ಇಷ್ಟು ಅಂಶಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ
ನಾವು ಪರಿಪೂರ್ಣತೆಯನ್ನು ಸಾಧನೆ ಮಾಡ್ತೀವಿ ಕಲಿಯುಗದಲ್ಲಿ. ಇದಕ್ಕೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡೋದಕ್ಕೂ ಕೂಡ ನಮಗೆ ನಮ್ಮ ಪ್ರಯಾರಿಟೀಸ್ ಏನು ಅನ್ನೋದು ಅದರ ಮೇಲೆ ಹೋಗುತ್ತೆ. ನಮಗೆ ಯಾವುದು ಹೆಚ್ಚು ಮುಖ್ಯ ಜೀವನದಲ್ಲಿ, ಅದಕ್ಕೆ ನಾವು ಹೆಚ್ಚು ಸಮಯವನ್ನು ಕೊಡ್ತೀವಿ, ಸಹಜವಾದದ್ದು. ಇವಾಗ ಇಷ್ಟು ನಾವು ಭಾಗವತವನ್ನ ಇಷ್ಟು ಓದ್ತಾ ಇದೀವಿ, ಇದರಿಂದ ನಮಗೆ ಗೊತ್ತಾಗೋದೇನು? ಈ ಭೌತಿಕ ಜಗತ್ತು ತಾತ್ಕಾಲಿಕ, ಇಲ್ಲಿ ನಿಜವಾದ ಸಂತೋಷ ಅನ್ನೋದಿಲ್ಲ. ತಾತ್ಕಾಲಿಕವಾದ ಜಗತ್ತು, ದುಃಖಗಳ ನಡುವೆ ದುಃಖ ಇಲ್ಲದೆ ಇರೋ ಸಮಯವನ್ನ ಸಂತೋಷ ಅಂತ ನಾವು ಅನ್ಕೋತಾ ಇದೀವಿ, ಆದ್ರೆ ಅದು ನಿಜವಾದ ಸಂತೋಷ ಅಲ್ಲ. ನಿಜವಾದ ಸಂತೋಷ ನಮಗೆ ಬೇಕೇ ಬೇಕು ಅಂತ ಮನಸ್ಸು ಮಾಡಿದ್ರೆ ಆಗ ಅದಕ್ಕೆ ಸಮಯ ಕೊಡ್ಲೇಬೇಕು ನಾವು. ಈಗ ಉದಾಹರಣೆಗೆ ಯಾರಿಗೋ ಡಾಕ್ಟರ್ ಹೇಳ್ತಾರೆ ನೀವು ಪ್ರತಿದಿನ ಅರ್ಧ ಗಂಟೆ ನಡಿಲೇಬೇಕು, ಇಲ್ಲಾಂದ್ರೆ ನಿಮ್ಮ ಆರೋಗ್ಯ ಹಾಳಾಗೋಗುತ್ತೆ. ಸರಿ, ಮೊದಲು ಸ್ವಲ್ಪ ಅವರು ಅದನ್ನು ಕೇವಲವಾಗಿ ಕಾಣ್ತಾರೆ, ಸರಿ ಮಾಡೋದಿಲ್ಲ ವಾಕಿಂಗು ಅಥವಾ ಎಕ್ಸಸೈಸು. ಆಮೇಲೆ ತಿರ್ಗಾ ಡಾಕ್ಟರ್ ಕನ್ಸಲ್ಟೇಷನ್ ಹೋಗ್ತಾರೆ. ಡಾಕ್ಟರ್ ಹೇಳ್ತಾರೆ ಮಾಡ್ತಾ ಇಲ್ವಾ, ನಿಮ್ಮ ಆರೋಗ್ಯ ಇನ್ನೂ ಹಾಳಾಗ್ತಾ ಇದೆ. ಹೀಗೆ ಒಂದ್ 2-3 ಸತಿ ಆದ್ಮೇಲೆ ಸ್ವಲ್ಪ ಸೀರಿಯಸ್ ಆಗ್ತಾರೆ ಅವರು. ಇಲ್ಲ ನಾನು ಈಗ ಜೀವನ ಹಾಳು ಮಾಡ್ಕೊಳಕ್ಕಾಗಲ್ಲ, ಎಕ್ಸಸೈಸ್ ಮಾಡ್ತೀನಿ ಅಂತ. ಅದೇ ರೀತಿ ಬುದ್ಧಿವಂತರು ಒಂದೇ ಸತಿ ಕೇಳ್ಬಿಟ್ಟು ನಿರ್ಧಾರ ಮಾಡ್ತಾರೆ, ಹೌದು ನಾನು ಸಮಯ ವ್ಯರ್ಥ ಮಾಡಲ್ಲ, ನಾನು ನನ್ನ ಸಾಧನೆಯನ್ನ ಮಾಡೋದಕ್ಕೆ ನಾನು ಸಮಯವನ್ನು ಕೊಡ್ತೀನಿ. ಅದಾಗ್ಲಿಲ್ಲ ಅಂದ್ರೆ ಈ ರೀತಿ 2ನೇ ಸತಿ ಕನ್ಸಲ್ಟೇಷನ್, 3ನೇ ಸತಿ ಕನ್ಸಲ್ಟೇಷನ್, ಕೊನೆಗೆ ಸೀರಿಯಸ್ ಆಗ್ತೀವಿ ನಾವು. ಆ 2ನೇ ಸತಿ 3ನೇ ಸತಿ ಕನ್ಸಲ್ಟೇಷನ್ ಒಂದೇ ಜನ್ಮದಲ್ಲಾದ್ರೆ ಓಕೆ, ಸಮಯವನ್ನ ನಾವು ಉಳಿಸ್ಕೊಂತೀವಿ. ಇಲ್ಲ ಅಂದ್ರೆ ಸುಮ್ಮನೆ ಸಮಯ ವ್ಯರ್ಥ ಆಗತ್ತೆ, ಇನ್ನಷ್ಟು ಸಮಯ, ಇನ್ನೊಂದು ಜನ್ಮ ಬರ್ಬೇಕಾಗತ್ತೆ, ಮತ್ತೊಂದು ಜನ್ಮ ಬರ್ಬೇಕಾಗತ್ತೆ. ಸೊ ನಾವೇ ಡಿಸೈಡ್ ಮಾಡ್ಬೇಕು ಪ್ರಾಮುಖ್ಯತೆ, ಅದಕ್ಕೆ ಸಮಯ ಕೊಡ್ಬೇಕೋ ಬೇಡವೋ ನಾವೇ ಡಿಸೈಡ್ ಮಾಡ್ಬೇಕು. ನಮ್ಮ ಮನಸ್ಸಿನಲ್ಲಿ ಇದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ನಮ್ಗಿದೇನು ಅಷ್ಟೊಂದು ಮುಖ್ಯ ಅಲ್ಲ, ಪರವಾಗಿಲ್ಲ ಬಿಡಿ, ಏನಂತೆ ಮುಂದಿನ ಜನ್ಮದಲ್ಲಿ ನೋಡ್ಕೊಂಡ್ರೆ ಆಯ್ತು ಅಂದ್ರೆ ಸಮಯ ಕೊಡಲ್ಲ ನಾವು. ಇಲ್ಲಾಂದ್ರೆ ಸಮಯ ಕೊಡ್ತೀವಿ, ಯಾಕಂದ್ರೆ ನಿಜವಾಗ್ಲೂ ಇದು ನಮಗೆ ಬೇಕಾಗಿರುವಂತ ವಿಷಯ. ಕೆಲವೊಮ್ಮೆ ಅಜ್ಞಾನದಿಂದ ನಾವು ಬೇರೆ ವಿಷಯಗಳು ಹೆಚ್ಚು ಮುಖ್ಯ ಅಂತ ಅನ್ಕೊಂತೀವಿ, ಅಜ್ಞಾನದಿಂದ. ಆದ್ರೆ ಸ್ವಸ್ಥ ಬುದ್ಧಿ ಉಳ್ಳವರು ಯಾವತ್ತೂ ಹಂಗೆ ಯೋಚನೆ ಮಾಡಲ್ಲ. ಸರಿಯಾಗಿ ಬುದ್ಧಿ ಇರೋರು ಯೋಚನೆ ಮಾಡ್ತಿರಿಲ್ಲ, ಇಲ್ಲ ಇದು ನಾನು ಎಷ್ಟೊಂದು ಜನ್ಮಗಳಿಂದ ಇದೇ ರೀತಿ ಜೀವನ ಮಾಡ್ತಾ ಇದ್ದೀನಿ, ನಾನು ನನ್ನದು ಅನ್ಕೊಂಡು, ಆದ್ರೆ ಏನು ಸಾಧನೆ ಮಾಡಿಲ್ಲ ನಾನು. ಇವತ್ತು ಇನ್ನು ಹುಡುಕ್ತಾನೆ ಇದ್ದೀನಿ ನಾನು ಆ ಸಂತೋಷಕ್ಕೆ ಮಾರ್ಗ. ಯಾಕೆ ಇವಾಗ ನಾನು ಬಂದಿದ್ದೀನಿ ಅಲ್ಲಿಗೆ, ಯಾಕೆ ಅದನ್ನು ನಾನು ಗಂಭೀರವಾಗಿ ಕೈಗೊಳ್ಬಾರ್ದು ಅನ್ನೋದನ್ನ ಬುದ್ಧಿವಂತರು ಯೋಚನೆ ಮಾಡ್ಬೇಕು. ಈ ಸಾಧನೆ ಒಂದೇ ಜನ್ಮದಲ್ಲಿ ಬರಲ್ಲ ಅಲ್ವಾ ಪ್ರಭುಜಿ? ಅದು ಈ ಜನ್ಮದಲ್ಲಿ ಶುರು ಮಾಡಿದ್ರೆ ಯಾವಾಗ ಬೇಕಾದ್ರೆ ಬರ್ಬೋದು, ಹೀಗೆ ಬರ್ಬೋದು, ಪ್ರಭುಪಾದರು ಹೇಳ್ತಾರೆ. ಯಾಕಂದ್ರೆ ನೋಡಿ, ಅರ್ಥ ಮಾಡ್ಕೋಬೇಕು ನಾವು, ಎಲ್ಲರ ಹೃದಯದಲ್ಲೂ ಭಕ್ತಿ ಸುಪ್ತವಾಗಿದೆ. ಆ ಸುಪ್ತವಾಗಿರೋ ಭಕ್ತಿಯನ್ನು ಜಾಗೃತಗೊಳಿಸೋದಕ್ಕೆ ಇರೋದು ಏಕೈಕ ಮಾರ್ಗ ಭಕ್ತರ ಸಂಘ. ನಾವು ಎಷ್ಟು ಭಕ್ತರ ಸಂಘ ಮಾಡ್ತೀವಿ, ಯಾವ ತರ ಭಕ್ತರ ಸಂಘ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಕೆಲವೊಮ್ಮೆ ನಮಗೆ ಉತ್ತಮ ಭಕ್ತರ ಸಂಘ ಲಭ್ಯವಿರುತ್ತೆ, ಆದ್ರೆ ನಾವು ಆ ಸಂಘದ ಸದುಪಯೋಗ ಮಾಡ್ಕೊಳಲ್ಲ. ಸದುಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಪ್ರಗತಿಯನ್ನು ಸಾಧಿಸ್ತೀವಿ, ಪರಿಪೂರ್ಣತೆಯನ್ನು ಕೂಡ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಮತ್ತೆ ನಾನು ಇದನ್ನು ಮತ್ತೆ ಹೇಳ್ತಾ ಇರ್ತೀನಿ, ನಮ್ಮ ಮನಸ್ಸಿನಲ್ಲಿ ಇಲ್ಲ ಇದು ನಿಧಾನಕ್ಕೆ ಆಗತ್ತೆ ಅಂದ್ರೆ ಕೃಷ್ಣ ಅದಕ್ಕೆ ತಥಾಸ್ತು ಅಂತಾನೆ. ಇಲ್ಲ ಆಗತ್ತೆ, ಬೇಗ ಆಗತ್ತೆ, ಈ ಜನ್ಮದಲ್ಲಿ ಆಗತ್ತೆ ಅಂದ್ರೆ ಅದಕ್ಕೂ ಕೃಷ್ಣ ತಥಾಸ್ತು ಅಂತಾನೆ. ನೀವು ನಿರ್ಧಾರ ಮಾಡ್ಬೇಕು, ಏನು ನಿಮ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವ ತರ ಇದೆ, ನಿಮ್ಮ ಮನೋಭಾವ ಯಾವ ತರ ಇದೆ, ಅದರ ಪ್ರಕಾರವಾಗಿ ನಾವು ಪ್ರಗತಿಯನ್ನು ಸಾಧಿಸ್ತೀವಿ. ಯಾರಿಗೋ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾರೆ, ಅಯ್ಯೋ ಆಗಲ್ಲಪ್ಪ, ಇನ್ನೊಂದು ಜನ್ಮ ಎಲ್ಲ ಕಾಯಕ್ಕಾಗಲ್ಲ, ಓಕೆ, ಕ್ಷಿಪ್ರ ಪ್ರಗತಿಯನ್ನ ಸಾಧಿಸ್ತಾರೆ ಅವ್ರು ಬಹಳ ಬೇಗ. ಓಕೆನಾ? ಹರೇ ಕೃಷ್ಣ ಪ್ರಭು. ಇನ್ನೇನಾದ್ರು? ಓಕೆ, ಮುಗಿಸೋಣ ಹಾಗಾದ್ರೆ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜಯ, ಸಮೇತ ಗೌರವ ಭಕ್ತರು ಕಿ ಜಯ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ಸಮೇತ ಗೌರವ ಭಕ್ತರು ಕಿ ಜಯ. ಹರೇ ಕೃಷ್ಣ. हरे कृष्ण प्रभु प्रणय। हरे हरे कृष्ण कृष्ण गुरुजी दंडवत प्रणाम। हरे कृष्ण प्रभु जी।